ಹಾಯ್ ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು PW ಕನ್ನಡ ಫೌಂಡೇಶನ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ದ ಕ್ಲಾಸ್ ಸ್ಟೂಡೆಂಟ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಳ್ತೀನಿ. ಎಲ್ಲ ನಿಮ್ಮ ಸ್ಟಡೀಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂದ್ಕೊಳ್ತೀನಿ. ಸ್ಟೂಡೆಂಟ್ಸ್ ಹೇಗಿದ್ದೀರಾ? ವೆಲ್ಕಮ್ ಟು ದ ಕ್ಲಾಸ್. ಇವತ್ತಿನ ಕ್ಲಾಸ್ ಅಲ್ಲೂ ಕೂಡ ನಾವು ನೋಡಿ ಮ್ಯಾನೇಜ್ಮೆಂಟ್ ಆಫ್ ಬಿಸ್ನೆಸ್ ಈ ಚಾಪ್ಟರ್ ನ ರಿಲೇಟೆಡ್ ಒನ್ ಶಾರ್ಟ್ ಲೆಕ್ಚರ್ಸ್ ಅಲ್ಲಿ ನಾವು ಕಂಪ್ಲೀಟ್ ಮಾಡ್ತಾ ಹೋಗ್ತಾ ಇದೀವಿ ಸ್ಟೂಡೆಂಟ್ಸ್. ವೆರಿ ಇಂಪಾರ್ಟೆಂಟ್ ಆಗಿರೋ ಚಾಪ್ಟರ್, ಮತ್ತೆ ತುಂಬಾ ಸುಲಭವಾಗಿರ್ತಕ್ಕಂಥ ಚಾಪ್ಟರ್. ಸೊ ಪಾರ್ಟ್ 1 ನಲ್ಲಿ ನಿಮ್ಮ ಕೊನೆ ಚಾಪ್ಟರ್ ಆಗಿರುತ್ತೆ. ಸೊ ಆಬ್ವಿಯಸ್ಲಿ ಈ ಚಾಪ್ಟರ್ ಆದ್ಮೇಲೆ ನಾವು ಪಾರ್ಟ್ 2 ಕಡೆ ಮೂವ್ ಆಗ್ತಾ ಹೋಗ್ತೀವಿ. ಓಕೆ, ಪಾರ್ಟ್ 2 ಚಾಪ್ಟರ್ಸ್ ಅನ್ನ ಕಂಪ್ಲೀಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಲೆಟ್ಸ್ ಕ್ಲಾಸ್ ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ನೋಡಿ, ಆಬ್ವಿಯಸ್ಲಿ ಫಸ್ಟ್ ಥಿಂಗ್ ಏನ್ ಮಾಡೋಣಪ್ಪ ಅಂತಂದ್ರೆ ನೋಡಿ, ಸೊ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ನಮ್ಮ ಪಿ ಡಬ್ಲ್ಯೂ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಇದು ಮಸ್ಟ್ ಅಂಡ್ ಶುಡ್ ನೀವು ಮಾಡಲೇಬೇಕು. ಸೊ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಆದ್ಮೇಲೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಆದ್ಮೇಲೆ ಸೊ ನೋಡಿ ಎಕ್ಸ್ಪ್ಲೋರಿಂಗ್ ದ ಬ್ಯಾಚ್ ಅಂತ ಕೊಡ್ಬೇಕಾಗುತ್ತೆ ನೀವು. ಸೊ ನೀವು ಎಕ್ಸ್ಪ್ಲೋರ್ ದ ಬ್ಯಾಚ್ ಅಂತ ಕೊಟ್ರೆ ನಂತರ ಈ ರೀತಿ ಕಾಣ್ತಾ ಹೋಗುತ್ತೆ ನಿಮಗೆ. ಸೊ ಇಲ್ಲಿ ನೀವು ನಿಮ್ಮ ಬ್ಯಾಚಸ್ ಯಾವ್ದಿದೆ ಅಲ್ವಾ, ಬ್ಯಾಚಸ್ ಅದನ್ನ ನೀವು ಆ ಬ್ಯಾಚಸ್ ನೇಮಿಂದ ಸರ್ಚ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಸರ್ಚ್ ಮಾಡ್ತಾ ಹೋದಾಗ ಸೊ ನೋಡಿ ನಿಮಗೆ ನಂತರ ಈ ರೀತಿ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಬ್ಯಾಚ್ ಡೀಟೇಲ್ಸ್ ಎಲ್ಲ ಇದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ರೈಟ್ ಸೈಡ್ ಅಲ್ಲಿ ಬ್ಯಾಚ್ ಡೀಟೇಲ್ಸ್ ಇದೆ. ಸೊ ಇಲ್ಲಿ ನೋಡಿ ಕಂಪ್ಲೀಟ್ಲಿ ಫ್ರೀ ಕ್ಲಾಸಸ್ಗಳು ಕಂಪ್ಲೀಟ್ ಆಗಿ ಫ್ರೀ ಇರ್ತವೆ ಸ್ಟೂಡೆಂಟ್ಸ್. ಓಕೆ, ನೀವು ₹1 ಕೂಡ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ ಕ್ಲಾಸಸ್ಗಳು. ಸೊ ನಂತರ ನೀವು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಎನ್ರೋಲ್ ನೌ ಅಂತ ಇದೆಯಲ್ವಾ, ಎನ್ರೋಲ್ ನೌ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಎನ್ರೋಲ್ ನೌ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಂತರ ನಿಮಗೆ ಕ್ಲಿಕ್ ಮಾಡಿದ್ಮೇಲೆ ಏನ್ ಬರುತ್ತಪ್ಪ ಅಂತಂದ್ರೆ ನೋಡಿ ಈ ರೀತಿ ಅಪ್ಡೇಟ್ ಆಗುತ್ತೆ. ನೋಡಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಮತ್ತೆ ಸೋಷಿಯಲ್ ಸೈನ್ಸ್ ಎಲ್ಲಾ ಸಬ್ಜೆಕ್ಟ್ಗಳ ಕ್ಲಾಸಸ್ಗಳು ಕೂಡ ಇಲ್ಲಿ ಫ್ರೀ ಆಗಿ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿರ್ಲಿ ಸ್ಟೂಡೆಂಟ್ಸ್. ಸೊ ಇಲ್ಲಿ ನೀವು ಫ್ರೀ ಆಗಿ ₹1 ಖರ್ಚಿಲ್ದಲ್ಲ ನೀವು ಕ್ಲಾಸಸ್ಗಳನ್ನ ಪ್ರತಿ ಸಬ್ಜೆಕ್ಟ್ ನ ಕ್ಲಾಸಸ್ ಅನ್ನ ಕೇಳ್ತಾ ಹೋಗ್ಬೋದು. ಓಕೆ, ಸೊ ನಂತರ ನೋಡಿ ವೆರಿ ಇಂಪಾರ್ಟೆಂಟ್ ಅನ್ನು ನಮ್ಮ PW ಕನ್ನಡ 890 ಫೌಂಡೇಶನ್ ಚಾನಲ್ ಇದೆ. ಸೊ ಇದರ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತಾ ಹೋಗುತ್ತೆ ಸ್ಟೂಡೆಂಟ್ಸ್. ಓಕೆ, ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ನಮ್ಮ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಸಿಗ್ತಾ ಹೋಗುತ್ತೆ. ಸೊ ಅಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಹೋಗಿ ಈಗಲೇ ಜಾಯ್ನ್ ಆಗ್ಬೇಕು. ಓಕೆ, ಜಾಯ್ನ್ ಆಗೋದ್ರಿಂದ ನಿಮಗೆ ಏನ್ ಸಿಗುತ್ತೆ, ಡೈಲಿ ಪ್ರಾಕ್ಟೀಸ್ ಪೇಪರ್ಸ್, MCQs ಎಲ್ಲ ಕೂಡ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಇಂಪಾರ್ಟೆಂಟ್ ಕ್ವಶನ್ಸ್, ಇಂಪಾರ್ಟೆಂಟ್ ಏನು ಎಲ್ಲ ನಿಮಗೆ ಎಕ್ಸಾಮ್ ರಿಲೇಟೆಡ್ ಏನೇ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಎಲ್ಲ ಕೂಡ ಅಪ್ಡೇಟ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿಲ್ಲ ಸ್ಟೂಡೆಂಟ್ಸ್. ಸೊ ದೆನ್ ನೋಡಿ ಆಬ್ವಿಯಸ್ ಆಗಿ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ನೆಕ್ಸ್ಟ್ ಮೂವ್ ಆಗ್ತಾ ಹೋಗೋಣ. ಸೊ ನೋಡಿ ಇದು ಮರಿಬೇಡಿ, ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ, ಈಗಲೇ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ. ಓಕೆ, ಸೊ ನೋಡಿ ಫಸ್ಟ್ ರೀಕ್ಯಾಪ್ ಮಾಡೋಣ ಪ್ರೀವಿಯಸ್ ಲೆಕ್ಚರ್ ಅಲ್ಲಿ ಯಾವ ಚಾಪ್ಟರ್ ಬಗ್ಗೆ ನಾವು ಕಲ್ತಿದ್ವಿ ಅನ್ನೋದನ್ನ. ಸೊ ನೋಡಿ ಮೇಜರ್ ಸೆಕ್ಟರ್ಸ್ ಆಫ್ ದ ಇಂಡಿಯನ್ ಎಕಾನಮಿ. ಸೊ ಸೆಕ್ಟರ್ಸ್ ಆಫ್ ಇಂಡಿಯನ್ ಎಕಾನಮಿ ಬಗ್ಗೆ ಕಲ್ತಿದ್ವಲ್ಲ ನಾವು, ಭಾರತದ ಆರ್ಥಿಕ ವ್ಯವಸ್ಥೆಯ ವಲಯಗಳು 3 ಬರುತ್ತೆ. ಸೊ ಆ 3 ಯಾವ್ದಾವ್ದು ಹೇಳಿ ನೋಡಿ, ಪ್ರೈಮರಿ ಸೆಕ್ಟರ್ ಮತ್ತೆ ಸೆಕೆಂಡರಿ, ಟರ್ಷರಿ, ಈ 3ದ್ದು ಕೂಡ ಇಂಪಾರ್ಟೆನ್ಸ್ ಏನು, ಅವುಗಳ ಮೀನಿಂಗ್ ಏನು, ಯಾವ್ಯಾವ ವರ್ಕ್ಸ್ ಅಂಡರ್ ಅಲ್ಲಿ ಬರುತ್ತೆ, ಯಾವ್ಯಾವ ವರ್ಕ್ಸ್ ಅಂದ್ಮೇಲೆ ಕ್ಲಾಸಿಫಿಕೇಶನ್ ನೋಡಿದ್ವಿ. ನಂತರ ಫೈನಲ್ ಆಗಿ ಕರ್ನಾಟಕದ ಎಕಾನಮಿ ಕೂಡ ನಾವು ಸ್ಟಡಿ ಮಾಡ್ತಾ ಹೋಗಿದ್ವಿ. ಮತ್ತೆ ಕರ್ನಾಟಕದ ಎಕಾನಮಿಗೆ ಯಾವ್ಯಾವ ಫ್ಯಾಕ್ಟರ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿ ಏನಾಗುತ್ತೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಕೂಡ ನಾವು ನೋಡಿದ್ವಿ ಅಲ್ವಾ. ಸೊ ಇದೆಲ್ಲ ನೋಡಿ, ಇನ್ನು ಯಾರಾದ್ರೂ ಕೂಡ ಲೆಕ್ಚರ್ ವಾಚ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಗೋ ಅಂಡ್ ವಾಚ್ ದೋಸ್ ಲೆಕ್ಚರ್ಸ್. ಓಕೆ, ಸೊ ದೆನ್ ನೋಡಿ ಆಬ್ವಿಯಸ್ಲಿ ಇವತ್ತಿನ ಕ್ಲಾಸ್ ಕಡೆ ನಾವು ಮೂವ್ ಆಗೋದಾದ್ರೆ ಸೊ ಫಸ್ಟ್ ನೋಡಿ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಮೀನ್ಸ್ ನಿರ್ವಹಣೆ ಮಾಡೋದು. ಓಕೆ, ಸೊ ಯಾವುದೇ ಒಂದು ಕೆಲಸವನ್ನ ಅಥವಾ ಒಂದು ಬಿಸ್ನೆಸ್ ಅನ್ನ ಯಾವ ರೀತಿ ನಾವು ಮ್ಯಾನೇಜ್ಮೆಂಟ್ ಮಾಡೋದು, ಇದೊಂದು ಕಲೆ. ಓಕೆ, ಸೊ ಇದೊಂದು ಕಲೆ ಆಗಿರುತ್ತೆ, ಅದರ ಮೀನಿಂಗ್ ತಿಳ್ಕೊಳ್ತೀವಿ. ಸೊ ನಂತರ ಅಲ್ಲಿ ಆ ಒಂದು ಏನು ಆ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಕೆಲವೊಂದು ರೂಲ್ಸ್ ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಓಕೆ, ಆ ಪ್ರಿನ್ಸಿಪಲ್ಸ್, ಆ ತತ್ವಗಳು ಯಾವ್ದು ಅಂತ ನೋಡ್ತಾ ಹೋಗ್ತೀವಿ. ಸೊ ದೆನ್ ನೋಡಿ ಇಂಪಾರ್ಟೆನ್ಸ್ ಆಫ್ ಡಿಸಿಷನ್ ಮೇಕಿಂಗ್ ಅಂಡ್ ಇಟ್ಸ್ ಪ್ರೊಸೆಸ್. ಆ ಒಂದು ಯಾವುದೇ ಒಂದು ಕೆಲಸ, ಯಾವುದೇ ಒಂದು ಓಕೆ ದೊಡ್ಡ ಬಿಸ್ನೆಸ್ ಇಂದ ಹಿಡಿದು ಚಿಕ್ಕ ಒಂದು ಬಿಸ್ನೆಸ್ ನವರೆಗೂ ಅಥವಾ ನಿಮ್ಮ ಮನೆಯಲ್ಲಿ ಆಗ್ತಕ್ಕಂಥ ಯಾವುದೋ ಒಂದು ಫಂಕ್ಷನ್ ರಿಲೇಟೆಡ್ ಓಕೆ ಒಂದು ಡಿಸಿಷನ್ ಮಾಡಬೇಕು. ನೀವು ಅದರ ಏನು ನಿಮ್ಮ ಅಣ್ಣನ ಮದುವೆ ಆಗ್ತಾ ಇದೆ, ಏನೋ ತಮ್ಮನ ಮದುವೆ, ತಂಗಿ ಮದುವೆ ಆಗ್ತಾ ಇದೆ, ಅಥವಾ ಮನೇಲಿ ಇನ್ನೇನೋ ಒಂದು ಫಂಕ್ಷನ್ ಇದೆ. ಸೊ ಇವುಗಳನ್ನೆಲ್ಲ ನೀವು ಮ್ಯಾನೇಜ್ ಮಾಡ್ತೀವಲ್ವಾ. ಸೊ ಜನರಲ್ ಆಗಿ ನಾನು ಹೇಳ್ತಾ ಇರೋದು. ಸೊ ಇದೆಲ್ಲ ನೋಡಿ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ, ಸೊ ಅಲ್ಲಿ ಯಾವ ರೀತಿ ಡಿಸಿಷನ್ ಮೇಕಿಂಗ್ ಮಾಡ್ಬೇಕು ನೀವು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಸೊ ನಂತರ ಬಿಸ್ನೆಸ್ ಎಲ್ಲ ಬಂದ್ರೆ ಇದನ್ನ ನೋಡ್ತಾ ಹೋಗ್ತೀವಿ. ಮ್ಯಾರೇಜ್ ಅನ್ನೋದು ನಾನು ಜಸ್ಟ್ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದು. ಸೊ ನೋಡಿ ಫಂಕ್ಷನಲ್ ಏರಿಯಾಸ್ ಆಫ್ ಮ್ಯಾನೇಜ್ಮೆಂಟ್, ಫಂಕ್ಷನಲ್ ಏರಿಯಾಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬರ್ತಾ ಹೋಗುತ್ತೆ. ಓಕೆ, ಸೊ ನೋಡಿ ಆ ಮ್ಯಾನೇಜ್ಮೆಂಟ್ ಅಂದ್ರೆ ಯಾವ್ಯಾವ ಕ್ಷೇತ್ರಗಳಲ್ಲಿ ವರ್ಕ್ ಮಾಡ್ತಾ ಹೋಗುತ್ತೆ, ಯಾವ ರೀತಿ ಅನ್ನೋದು ನೋಡ್ತಾ ಹೋಗ್ತೀವಿ. ಫಸ್ಟ್ ಒನ್ ನೋಡ್ತಾ ಹೋಗೋಣ. ಯಾವ್ದಪ್ಪ ಅಂತಂದ್ರೆ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಡೆಫಿನೇಷನ್. ಸೊ ಈ ಒಂದು ಮ್ಯಾನೇಜ್ಮೆಂಟ್ ನ ಮೀನಿಂಗ್ ಏನು, ಡೆಫಿನೇಷನ್ ಏನಪ್ಪಾ ಅಂತಂದ್ರೆ ನೋಡಿ ಈ ಡಯಾಗ್ರಾಮ್ ನೋಡ್ತಾ ಇದ್ದೀರಾ ನೀವು ಇಲ್ಲಿ ನೋಡಿ. ಇಲ್ಲಿ ಇವರು ಯಾರು ಮ್ಯಾನೇಜರ್ ಇದ್ದಾರೆ, ಬಾಸ್ ರೀತಿ ಒಬ್ರು ಇದ್ದಾರೆ. ಸೊ ಇಲ್ಲೆಲ್ಲ ಏನು ಕೂತ್ಕೊಂಡಿದ್ದಾರೆ ಎಂಪ್ಲಾಯೀಸ್ಗಳು. ಸೊ ಏನೋ ಒಂದು ವಿಷಯ ಬಗ್ಗೆ ಏನ್ ಮಾಡ್ತಿದ್ದಾರೆ,
ಚರ್ಚೆ ಮಾಡ್ತಾ ಇದ್ದಾರೆ. ಓಕೆ, ಸೊ ನಾವು ಯಾವ ರೀತಿ ಕೆಲಸ ಮಾಡಬೇಕು, ಏನು ಡಿಸಿಷನ್ ತಗೋಬೇಕು, ಇದ್ರ ಯಾವುದೋ ಒಂದು ವಿಚಾರದ ಬಗ್ಗೆ ಏನು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದನ್ನ ನೋಡಿ ಜನರಲಿ ದ ಟರ್ಮ್ ಮ್ಯಾನೇಜ್ಮೆಂಟ್ ರಿಫರ್ಸ್ ಟು ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜಿಂಗ್ ದ ಆಕ್ಟಿವಿಟೀಸ್ ಆಫ್ ಆನ್ ಎಂಟರ್ಪ್ರೈಸ್ ಅಂತಂದ್ರೆ ಒಂದು ಸಂಘಟನೆಯ ಆಕ್ಟಿವಿಟೀಸ್ಗಳನ್ನ ನಿಭಾಯಿಸೋದನ್ನ ನಾವು ಏನಂತ ಹೇಳ್ತೀವಿ, ಮ್ಯಾನೇಜ್ಮೆಂಟ್, ನಿರ್ವಹಣೆ. ಅಥವಾ ಓಕೆ, ಒಂದು ಸಂಘಟನೆ ಅಥವಾ ಒಂದು ಕಂಪನಿ, ಒಂದು ಸಂಸ್ಥೆಯ ಆಡಳಿತವನ್ನ, ಕೆಲಸ ಕಾರ್ಯಗಳನ್ನ ನಿರ್ವಹಿಸೋದನ್ನ ಏನು ನಾವೇನಂತ ಕರಿತೀವಿ, ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಮೀನ್ಸ್ ನಿರ್ವಹಣೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಓಕೆ, ಸೊ ಹೇಳಿ ಈಗ ನೋಡಿ, ಎಲ್ಲೂ ಬೇಡಪ್ಪ, ನೀವು ಸುಮ್ಮನೆ ನಿಮ್ಮ ಶಾಲೆಗೆ ಹೋಗಿ, ನಿಮ್ಮ ಶಾಲೆ ಹೆಂಗ್ ಬೇಕಾದ್ರೆ ನಂಗೆ ನಡೆಯುತ್ತಾ, ಅಲ್ಲಿ ಒಬ್ರು ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಲ್ ಅಂತ ಒಬ್ರು ಇರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ಮೇಯ್ನ್ ಆಗಿ ಎಲ್ಲರಿಗೂ ಕೂಡ ಗೈಡೆನ್ಸ್ ಕೊಡ್ತಾರೆ. ಬೇರೆ ಬೇರೆ ಟೀಚರ್ಸ್ಗಳಿಗೆ, ಸ್ಟೂಡೆಂಟ್ಸ್ಗಳಿಗೆ ಏನ್ ಮಾಡ್ತಾರೆ ಹೇಳಿ, ಗೈಡೆನ್ಸ್ ಕೊಡ್ತಾರೆ. ಸೊ ಅಲ್ವಾ, ಯಾವ ರೀತಿ ಇರಬೇಕು ಶಾಲೆಯಲ್ಲಿ, ಯಾವಾಗ ಏನೇನು ಫಂಕ್ಷನ್ಗಳನ್ನ ಮಾಡಬೇಕು, ಯಾವ ಕ್ಲಾಸಸ್ ಅನ್ನ ತಗೋಬೇಕು, ಈ ರೀತಿ ಎಲ್ಲ ನಿಮ್ಮ ಶಾಲೆನೇ ಒಂದು ಜಸ್ಟ್ ಒಂದು ದಿ ಬೆಸ್ಟ್ ಎಕ್ಸಾಂಪಲ್ ಆಗಿ ನೀವು ಕನ್ಸಿಡರ್ ಮಾಡಿ. ಸೊ ಈ ರೀತಿ ನಾವು ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ ಇಟ್ ಇಸ್ ಆಲ್ಸೋ ಯೂಸ್ ಟು ರೆಫರ್ ದ ಫೀಲ್ಡ್ ಆಫ್ ಲರ್ನಿಂಗ್ ಆರ್ ಎ ಬ್ರಾಂಚ್ ಆಫ್ ನಾಲೆಡ್ಜ್. ಈ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ಇದು ಏನ್ ಬರುತ್ತೆ, ಫೀಲ್ಡ್ ಆಫ್ ಲರ್ನಿಂಗ್. ಇದು ಕೂಡ ಒಂದು ಏನೋ ಕಲಿಕೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಓಕೆ, ಬ್ರಾಂಚ್ ಆಫ್ ನಾಲೆಡ್ಜ್, ಜ್ಞಾನದ ಒಂದು ವಿಧ ಅಥವಾ ಏನಿದು ಒಂದು ಕಲಿಕೆ ಅಂತ ನಾವು ಇಲ್ಲಿ ಹೇಳ್ತಾ ಹೋಗ್ಬೋದು. ಓಕೆ, ಫೀಲ್ಡ್ ಆಫ್ ಲರ್ನಿಂಗ್. ಸೊ ಇಲ್ಲೂ ಕೂಡ ನಾವು ಸಾಕಷ್ಟು ಕಲಿತಾ ಹೋಗ್ತೀವಿ. ಮ್ಯಾನೇಜ್ಮೆಂಟ್ ಮಾಡೋದ್ರ ಜೊತೆಗೇನೆ ಏನಾಗ್ತೀವಿ, ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಕಲಿತಾ ಹೋಗ್ತೀವಿ. ಓಕೆ, ಸೊ ನೋಡಿ, ಇನ್ ದ ವರ್ಡ್ಸ್ ಆಫ್ JL Haynes, ಸೊ ಇವ್ರು ಏನ್ ಹೇಳಿದಾರಪ್ಪ ಅಂತಂದ್ರೆ, ಮ್ಯಾನೇಜ್ಮೆಂಟ್ ಇಸ್ ಅನ್ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ ಪೀಪಲ್. ಸೊ ನೋಡಿ ಏನ್ ಹೇಳಿದಾರಪ್ಪ ಅಂತಂದ್ರೆ, ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಇಟ್ ಇಸ್ ಅನ್ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ ಪೀಪಲ್. ಇದು ಒಂದು ಕಲೆ. ಓಕೆ, ಮ್ಯಾನೇಜ್ಮೆಂಟ್ ಅಂತಂದ್ರೆ ನಮ್ಮ ಕೆಲಸ ಕಾರ್ಯಗಳನ್ನ ಬೇರೆಯವರಿಂದ ಮಾಡಿಸುವ ಒಂದು ಕಲೆ ಅಂತ ಯಾರು ಹೇಳಿರೋದು, JL Haynes. ಓಕೆ, ಸೊ ನೋಡಿ ಇದು 1 ಮಾರ್ಕ್ಸ್ಗೆ ಫಿಕ್ಸ್ ಇದು. ಓಕೆ, ಯಾರು ಹೇಳಿದ್ದು ನೋಡಿ, ಈ ಸೆಂಟೆನ್ಸ್ ಅನ್ನ ಕೊಟ್ಬಿಟ್ಟು ನಿಮಗೆ ಈ ಸೆಂಟೆನ್ಸ್ ಅನ್ನ ಕೊಟ್ಬಿಟ್ಟು ಯಾರು ಹೇಳಿದ ಅಂತ ಕೇಳ್ತಾರೆ, ಅವಾಗ ಇವ್ರ ಹೆಸರು ಬರೀಬೇಕು. ಓಕೆ, ಅಥವಾ ಇವ್ರ ಹೆಸರನ್ನ ಕೊಟ್ಬಿಟ್ಟು ಇವ್ರು ಹೇಳಿದಂತ ಸೆಂಟೆನ್ಸ್ ಏನು ಅಂತ ಕೇಳ್ಬೋದು. ಸೊ ಅವಾಗ ನೀವು ಈ ಸೆಂಟೆನ್ಸ್ ನ ಬರೀಬೇಕಾಗುತ್ತೆ. ಓಕೆ, ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಕಲೆ. ಯಾಕಂತಂದ್ರೆ ಸೊ ಬೇರೆಯವರಿಂದ ಕೆಲಸವನ್ನ ಮಾಡಿಸ್ತಕ್ಕಂಥ ಒಂದು ಕಲೆ ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಓಕೆ, ಮತ್ತೆ ಈ ಚಾಪ್ಟರ್ ನಿಮಗೆ 2 or 3 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ. ಓಕೆ, ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ 2 or 3 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ನಂತರ ನೋಡ್ತಾ ಹೋಗಿ, ಇಟ್ ಇಸ್ ದ ಪ್ರೋಸೆಸ್ ಆಫ್ ಗೆಟಿಂಗ್ ಪ್ರೀ ಡಿಟರ್ಮೈನ್ಡ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್ ಬೈ ಡೈರೆಕ್ಟಿಂಗ್ ದೇರ್ ಎಫರ್ಟ್ಸ್ ಇನ್ ಆನ್ ಇಂಟಿಗ್ರೇಟೆಡ್ ಅಂಡ್ ಕೋಆರ್ಡಿನೇಟೆಡ್ ಆಬ್ಜೆಕ್ಟಿವ್ಸ್ ಆಫ್ ದ ಬಿಸಿನೆಸ್. ಓಕೆ, ಅಂದ್ರೆ ಇದೊಂದು ಪ್ರೋಸೆಸ್. ಓಕೆ, ಇದೊಂದು ಪ್ರೋಸೆಸ್ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ನೋಡಿ, ಗೆಟಿಂಗ್ ಪ್ರೀ ಡಿಟರ್ಮೈನ್ಡ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್ ಬೈ ಡೈರೆಕ್ಟಿಂಗ್ ದೇರ್ ಎಫರ್ಟ್ಸ್ ಇನ್ ಅನ್ ಇಂಟಿಗ್ರೇಟೆಡ್ ಅಂಡ್ ಕೋಆರ್ಡಿನೇಟೆಡ್ ಆಬ್ಜೆಕ್ಟಿವ್ಸ್. ಅಂದ್ರೆ ಬೇರೆಯವರಿಂದ ಪ್ರೀ ಡಿಟರ್ನ್ ಆಗಿ ನಾವು ಆಲ್ರೆಡಿ ಪ್ಲಾನ್ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಸುಲಭವಾಗಿ ಮಾಡಿಸ್ತಕ್ಕಂಥದ್ದು. ಓಕೆ, ಅವರಿಗೆ ಡೈರೆಕ್ಷನ್ಸ್ ಗಳನ್ನ ಕೊಡೋ ಮುಖಾಂತರ ಅವರಿಂದ ಕೆಲಸವನ್ನ ಮಾಡಿಸ್ತಕ್ಕಂಥದ್ದು ಒಂದು ಕಲೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೋಡಿ, ಬಟ್ ಈಗ ಮ್ಯಾನೇಜ್ಮೆಂಟ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಹೇಗ್ ಬೇಕಾದ್ರೆ ಆಗ ಮಾಡ್ಲಿಕ್ಕಾಗಲ್ಲ. ಕೆಲವೊಂದು ರೂಲ್ಸ್ ಗಳನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಓಕೆ, ಆ ರೂಲ್ಸ್ ಗಳನ್ನ ನಾವು ಮಸ್ಟ್ ಅಂಡ್ ಶುಡ್ ಫಾಲೋ ಮಾಡಬೇಕಾಗುತ್ತೆ. ನೋಡಿ, ಯಾವ್ದಾದಪ್ಪ ಅಂತಂದ್ರೆ, ಮ್ಯಾನೇಜ್ಮೆಂಟ್ ಇಸ್ ದ ಸಮ್ ಟೋಟಲ್ ಆಫ್ ದ ಪ್ರಿನ್ಸಿಪಲ್ ಫಂಕ್ಷನ್ಸ್. ಯಾವ್ದು ಪ್ಲಾನಿಂಗು. ನೋಡಿ, ಯಾವುದೇ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆಗಲಿ, ಓಕೆ, ಅದು ಒಂದು ದೊಡ್ಡ ಕಂಪ್ನಿ, ಚಿಕ್ಕ ಕಂಪ್ನಿ, ಅಥವಾ ನಿಮ್ಮ ಮನೇಲಿ ನಡೀತಕ್ಕಂಥ ಯಾವುದೇ ಫಂಕ್ಷನ್ ಇರಲಿ ಸ್ಟೂಡೆಂಟ್ಸ್. ಸೊ ನೀವು ಈ ಒಂದು ಏನೋ ನೋಡಿ 2, 4, 6 ಈ 6 ಪಾಯಿಂಟ್ಸ್ನ ಮಸ್ಟ್ ಅಂಡ್ ಶುಡ್ ಫಾಲೋ ಮಾಡಬೇಕು. ಒಂದು ಪ್ಲಾನಿಂಗ್ ಇರಬೇಕು, ಫಸ್ಟ್ ಪ್ಲಾನಿಂಗ್ ಇರಬೇಕು. ಓಕೆ, ಯಾವಾಗ ಯಾವ ಕೆಲಸ ಮಾಡಬೇಕು, ನಾನು ಇವತ್ತೇನು ಕೆಲಸ ಮಾಡಬೇಕು, ನಾನು ಟುಮಾರೋ ವಾಟ್ ವರ್ಕ್ಸ್ ಐ ಶುಡ್ ಡೂ. ಓಕೆ, ದ ಡೇ ಆಫ್ಟರ್ ಟುಮಾರೋ ವಾಟ್ ಆರ್ ದ ವರ್ಕ್ಸ್ ಐ ಶುಡ್ ಡೂ. ಸೊ ಇದೆಲ್ಲ ನಿಮಗೆ ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ ಗೊತ್ತಿರಲೇಬೇಕಾಗುತ್ತೆ. ಓಕೆ, ಸೊ ಇದನ್ನ ನಾವು ಪ್ಲಾನಿಂಗ್ ಅಂತ ಹೇಳ್ತೀವಿ. ಫಸ್ಟ್ ಪ್ಲಾನಿಂಗ್ ಮಾಡ್ಕೋಬೇಕು, ನಂತರ ಆರ್ಗನೈಸಿಂಗ್ ಮಾಡ್ಕೋಬೇಕು. ಅಂತಂದ್ರೆ ಅದನ್ನ ವ್ಯವಸ್ಥಿತವಾಗಿ ಸಂಘಟನೆ ಮಾಡ್ಕೋಬೇಕು. ಓಕೆ, ಸಂಘಟನೆ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಪ್ಲಾನಿಂಗು, ನಂತರ ಅದನ್ನ ಸಿಸ್ಟಮ್ಯಾಟಿಕ್ ಆರ್ಡರ್ ಅಲ್ಲಿ ಏನ್ ಮಾಡಬೇಕು, ಆ ಒಂದು ವ್ಯವಸ್ಥಿತವಾಗಿ ಏನು ಲೀಸ್ಟ್ ಔಟ್ ಮಾಡ್ಕೋಬೇಕು. ನಂತರ ಸ್ಟಾಫಿಂಗ್ ಅಂತಂದ್ರೆ ಬೇರೆಯವ್ರು ಇರ್ತಾರಲ್ಲ ಕೆಲಸ ಕಾರ್ಯಗಳು, ಸೊ ಅವರಿಗೆ ಸರಿಯಾಗಿ ಒಂದು ಡಿವೈಡ್ ಮಾಡ್ತಾ ಹೋಗ್ಬೇಕಾಗುತ್ತೆ ನಾವು. ಏನ್ ಹೇಳಿ, ಈಗ ಫಾರ್ ಎಕ್ಸಾಂಪಲ್ ಏನೋ ಒಬ್ರು ಇದ್ದಾರೆ. ಓಕೆ, ಸೊ ನೋಡಿ ಇವರು ಮ್ಯಾನೇಜರ್. ಓಕೆ, ಸೊ ಇವ್ರ ಅಂಡರಲ್ಲಿ ಬಿ ನೋಡ್ತಾ ಹೋಗಿ, ಸಿ, ಡಿ ಮತ್ತೆ ಇ ಇವರೆಲ್ಲ ಅಂಡರಲ್ಲಿ ಬರ್ತಾರೆ. ಸೊ ನಂತರ ಇವ್ರ ಅಂಡರ್ಲಿ ಇಲ್ಲಿ ತುಂಬಾ ಜನ ಬರ್ತಾ ಹೋಗ್ತಾರೆ. ಓಕೆ, ಇದೊಂದು ಸೈಕಲ್ ಯಾವ ರೀತಿ ಇರುತ್ತೆ ಅಂತ ನೀವು ಅನ್ಕೊಳ್ಳಿ. ಓಕೆ, ಒಂದು ಕಂಪ್ನಿ ಯಾವ ರೀತಿ ಇರುತ್ತೆ ಅಂದ್ರೆ ನೋಡಿ, ಇವರ ಅಂಡರ್ ಅಲ್ಲಿ ಈ 3 ಜನ ಬರ್ತಾರೆ. ಈ 3 ಜನಗಳ ಅಂಡರ್ ಅಲ್ಲಿ ಸೊ ನೋಡಿ ಒಬ್ಬೊಬ್ರ ಅಂಡರ್ಲು 3 ಜನ. ಓಕೆ, ಇಲ್ಲೊಬ್ರು ಈ ರೀತಿ ಬರ್ತಾ ಹೋಗ್ತಾರೆ. ಸೊ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ನೋಡು ಸ್ಟಾಫಿಂಗ್ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಮೇನ್ ಮ್ಯಾನೇಜರ್ ಅಥವಾ ಯಾರೋ ಒಬ್ರು ಲೀಡರ್ ಇರ್ತಾರಲ್ಲ, ಬಾಸು,
ಅವರು ಸ್ಟಾಫಿಂಗ್ ಮಾಡಬೇಕಾಗುತ್ತೆ ಇವರಿಗೆಲ್ಲರೂ ಕೂಡ. ನೋಡಿ ನಿಮಗೆ ಈ ಕೆಲಸ, ನಿಮಗೆ ಈ ಕೆಲಸ, ನಿಮಗೆ ಈ ಕೆಲಸ, ಈ ರೀತಿ ಆ ಒಂದು ಏನೋ ಕೆಲಸಗಳನ್ನ ಡಿವೈಡ್ ಮಾಡಿ ಕೊಡಬೇಕಾಗುತ್ತೆ ಎಲ್ರಿಗೂ ಕೂಡ. ಓಕೆ, ಇದನ್ನ ನಾವು ಸ್ಟಾಫಿಂಗ್ ಅಂತ ಹೇಳ್ತೀವಿ. ಅಥವಾ ಆ ಕೆಲಸ ಡನ್ ಮಾಡಲಿಕ್ಕೆ, ಓಕೆ, ಕೆಲಸವನ್ನ ಮುಗಿಸ್ಲಿಕ್ಕೆ ಬೇಕಾದಂತ ಆ ಹ್ಯೂಮನ್ ರಿಸೋರ್ಸ್ ಅನ್ನ ಬಳಸ್ಕೊಳ್ತಕ್ಕಂಥದ್ದನ್ನ ನಾವಿಲ್ಲಿ ಸ್ಟಾಫಿಂಗ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ದೆನ್ ಡೈರೆಕ್ಟಿಂಗ್ ಅಂತಂದ್ರೆ ಸೊ ಅವರಿಗೆ ಅವಾಗ ಏನ್ ಮಾಡ್ತಾ ಇರಬೇಕು, ಸಂದೇಶಗಳನ್ನ ಕೊಡ್ತಾ ಇರಬೇಕು ನಾವಿಲ್ಲಿ. ಓಕೆ, ಸಂದೇಶಗಳನ್ನ ಕೊಡ್ತಾ ಇರಬೇಕು. ಸೊ ಈ ರೀತಿ ಮಾಡಿ, ನಿಮ್ ಕೆಲಸ ಇದು. ಓಕೆ, ಸೊ ಇಲ್ಲಿ ಇವ್ರಿಗೆ ಹೇಳೋದು ನಿಮ್ ಕೆಲಸ ಈ ರೀತಿ ಇರುತ್ತೆ, ಇದನ್ನ ಮಾಡಿ. ಸೊ ನಿಮ್ ಕೆಲಸ ಇದು. ಡಿಫ್ರೆಂಟ್ ವರ್ಕ್ ಇರುತ್ತಲ್ವಾ, ಎಲ್ರಿಗೂ ಸೇಮ್ ವರ್ಕ್ ಕೊಟ್ಟಿರಲ್ಲ, ಬೇರೆ ವರ್ಕ್ ಅನ್ನ ಕೊಟ್ಟಿರ್ತಾರೆ ಅಲ್ವಾ. ಸೊ ಅದು ಆವಾಗ ಅವ್ರಿಗೆ ಏನ್ ಮಾಡ್ಬೇಕು, ಅವಾಗ ಡೈರೆಕ್ಟಿಂಗ್ ಮಾಡ್ತಾ ಇರಬೇಕು. ಓಕೆ, ಸೊ ನಂತರ ಕೋಆರ್ಡಿನೇಟಿಂಗ್. ಸೊ ಕೋಆರ್ಡಿನೇಟಿಂಗ್ ಅಂತಂದ್ರೆ ಎಲ್ಲರ ಜೊತೆ ಏನು ಸಹಭಾಗಿತ್ವದಿಂದ ಇರಬೇಕು ಅಂತ. ಓಕೆ, ಸೊ ಇಲ್ಲಿ ನೋಡಿ, ಸೊ ಇವರಿಂದ ಏನಾದ್ರು ಹೇಳ್ಬೇಕಾದ್ರೆ ಸೊ ಒಬ್ರಿಗೊಬ್ರಿಗೆ ಏನ್ ಮಾಡೋದು, ಕೋಆರ್ಡಿನೇಟ್ ಮಾಡ್ತಕ್ಕಂಥದ್ದು, ಒಬ್ರಿಗೊಬ್ರಿಗೆ ಕಮ್ಯುನಿಕೇಶನ್ ಚೆನ್ನಾಗಿ ಬೆಳೆಸ್ಕೊಳ್ಳಿ. ಸೊ ನಿಮಗೆ ಏನೇ ಡೌಟ್ ಬಂದ್ರೆ ಇವ್ರನ್ನ ಕೇಳಿ, ಸೊ ನಿಮಗೆ ಏನೇ ಡೌಟ್ ಬಂದ್ರೆ ಅವ್ರನ್ನ ಕೇಳಿ. ಸೊ ಈ ರೀತಿ ಏನ್ ಮಾಡ್ತಕ್ಕಂಥದ್ದು, ಪ್ಲಾನ್ ಮಾಡ್ತಾ ಹೋಗ್ತಕ್ಕಂಥದ್ದು, ಕೋಆರ್ಡಿನೇಟ್ ಮಾಡ್ತಕ್ಕಂಥದ್ದು. ಓಕೆ, ಸೊ ನಂತರ ಕಂಟ್ರೋಲಿಂಗ್ ಅಂತಂದ್ರೆ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇರಬೇಕು. ಓಕೆ, ಸೊ ಅವ್ರ ಕೆಲಸಗಳನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ, ಕೆಲಸ ಮಾಡೋ ನೆಪದಲ್ಲಿ ಏನಾದ್ರು ಹರಟೆ ಹೊಡಿತಾ ಇದ್ದಾರಾ, ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರಬೇಕು ಅವಾಗ. ಸುಮ್ಮನೆ ಕೆಲಸ ಕೊಟ್ಟು ಬಿಡೋದಲ್ಲ ಅಲ್ವಾ. ಸೊ ಇದನ್ನ ನಾವು ಕಂಟ್ರೋಲಿಂಗ್ ಅಂತ ಹೇಳ್ತೀವಿ. ಸೊ ಇಷ್ಟು ಅಂಶಗಳು ನೋಡಿ, ಸಮ್ ಟೋಟಲ್ ಆಫ್ ಪ್ರಿನ್ಸಿಪಲ್ ಫಂಕ್ಷನ್ಸ್ ಯಾವ್ದು ಅನ್ನೋದು ಮ್ಯಾನೇಜ್ಮೆಂಟ್. ಓಕೆ, ಸೊ ಅಷ್ಟು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ದೆನ್ ನೋಡ್ತಾ ಹೋಗಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಇಲ್ಲಿ ಕೆಲವೊಂದು ಏನ್ ಬರುತ್ತಪ್ಪ ಅಂತಂದ್ರೆ ನೋಡಿ, ಪ್ರಿನ್ಸಿಪಲ್ಸ್ ತತ್ವಗಳು ಬರ್ತಾ ಹೋಗುತ್ತೆ. ಫಾರ್ ಸ್ಮೂತ್ ಅಂಡ್ ಎಫಿಷಿಯಂಟ್, ನೋಡಿ, ಫಾರ್ ಸ್ಮೂತ್ ಅಂಡ್ ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಆಫ್ ಎ ಬಿಸ್ನೆಸ್ ಕನ್ಸರ್ನ್ ಸರ್ಟನ್ ಪ್ರಿನ್ಸಿಪಲ್ಸ್ ಆರ್ ನೆಸೆಸರಿ ಟು ಬಿ ಫಾಲೋಡ್. ಓಕೆ, ಟೋಟಲ್ 14 ಪ್ರಿನ್ಸಿಪಲ್ಸ್ ಇದೆ. ಎಷ್ಟಿದೆ ಬೈ ಯಾರು ಕೊಟ್ಟಿರೋದು, ಹೆನ್ರಿ ಫಾಯಲ್. ಓಕೆ, ಈ ಹೆನ್ರಿ ಫಾಯಲ್ ಅನ್ನೋರು ಏನೋ 14 ಪ್ರಿನ್ಸಿಪಲ್ಗಳನ್ನ ಕೊಟ್ಟು ಹೋಗಿದ್ದಾರೆ. ಓಕೆ, ಸೊ ಇದು ನಿಮಗೆ 3 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, 3 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ನಿಮಗೆ ಅದು ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಯಾವ್ದಾದ್ರು 14 ಪ್ರಿನ್ಸಿಪಲ್ ಅಂತಂದ್ರೆ ಒಂದೊಂದನ್ನೇ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ನೋಡಿ, ಫಸ್ಟ್ ಒನ್ ಡಿವಿಷನ್ ಆಫ್ ವರ್ಕ್ ಅಂತಂದ್ರೆ ಕೆಲಸಗಳನ್ನ ಡಿವೈಡ್ ಮಾಡ್ತಕ್ಕಂಥದ್ದು. ಸೊ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ ನಿಮಗೆ, ನೋಡಿ, ಒಂದು ಕಂಪ್ನಿ ಇದೆ. ಓಕೆ, ಇಲ್ಲಿ ಒಂದು ಕಂಪ್ನಿ ಇದೆ. ಈ ಕಂಪ್ನಿ ನೇಮ್ ಏನು, ಪಿ ಅಂತ. ಈ ಕಂಪ್ನಿ ನೇಮ್ ಏನೋ ಒಂದಿದೆ. ಓಕೆ, ಕಂಪ್ನಿ ನೇಮ್ ಏನೋ ಒಂದಿದೆ. ಸೊ ನೋಡಿ, ಈ ಕಂಪ್ನಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲೊಬ್ರು ಬಾಸ್ ಇರ್ತಾರಲ್ವಾ, ಇವ್ರು ಮೇನ್ ಆಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಡಿವಿಷನ್ ಆಫ್ ವರ್ಕ್, ಆ ಏನೋ ಒಂದು ವರ್ಕ್ ಆಗ್ಬೇಕಾಗಿರುತ್ತಲ್ವಾ, ಆ ವರ್ಕ್ ರಿಲೇಟೆಡ್ ಏನ್ ಮಾಡ್ಬೇಕು, ಕೆಲಸವನ್ನ ಡಿವೈಡ್ ಮಾಡ್ಬೇಕು. ನೋಡಿರಪ್ಪ, ನಿಮಗೆ ಈ ರೀತಿ ವರ್ಕ್, ಇಷ್ಟು ವರ್ಕ್ ಇರುತ್ತೆ. ಸೊ ನಿಮ್ಗೆ ಇಷ್ಟು ವರ್ಕ್ ಇರುತ್ತೆ. ಸೊ ನಿಮ್ಗೆ ಈ ರೀತಿ. ಸೊ ನೀವು ಸಿಂಪಲ್ ಆಗಿ ಏನ್ ಮಾಡಿ ಗೊತ್ತಾ, ನಿಮ್ಮ ಮನೇಲಿ ಫಂಕ್ಷನ್ ಆಗ್ತಾ ಇರುತ್ತಲ್ವಾ, ಸೊ ನೀವು ಜಸ್ಟ್ ಆ ಒಂದು ಏನೋ ನಿಮ್ಮ ಮನೇಲಿ ಸಪೋಸ್ ಯಾವ್ದೋ ಒಂದು ಮದುವೆ ಆಗ್ತಾ ಇದೆ. ಓಕೆ, ನಿಮ್ಮ ಅಣ್ಣಂದು, ತಮ್ಮಂದು, ಅಕ್ಕಂದು, ತಂಗಿದು ಮದುವೆ ಆಗ್ತಾ ಇದೆ. ಸೊ ನೀವೇನ್ ಮಾಡ್ತಾರೆ ಹೇಳಿ, ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ ನಿಮಗೆ ಒಂದು ಜವಾಬ್ದಾರಿ ಕೊಡ್ತಾರೆ, ನೀನು ಈ ಕೆಲಸ ಮಾಡು ಅಂತ. ಸೇಮ್ ಜವಾಬ್ದಾರಿ ನಿಮ್ಮ ಅಣ್ಣಂಗೆ ಕೊಡ್ತಾರ ಅಂತಂದ್ರೆ, ಬೇರೆಯವ್ರಿಗೆ ಕೊಡ್ತಾರ ಅಂತಂದ್ರೆ ಇಲ್ಲ. ಓಕೆ, ನಿಮ್ಗೆ ಕೊಟ್ಟಂತ ಜವಾಬ್ದಾರಿ ನಿಮಗೆ ಮಾತ್ರ. ಸೊ ಬೇರೆಯವರಿಗೆ ಇನ್ನೊಂದೇನೋ ಬೇರೆ ಕೊಡ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಕೊಟ್ಟಾಗ ಏನಾಗುತ್ತೆ, ಇಟ್ ಇಸ್ ವೆರಿ ಏನಾಗುತ್ತೆ, ತುಂಬಾ ಈಸಿ ಆಗ್ತಾ ಹೋಗುತ್ತೆ ಆ ಕೆಲಸವನ್ನ ಮುಗಿಸೋದಕ್ಕೆ. ಸೊ ದಟ್ಸ್ ವೈ ದಿಸ್ ಇಸ್ ದ ಮಸ್ಟ್ ಫಸ್ಟ್ ಪ್ರಿನ್ಸಿಪಲ್. ಓಕೆ, ಡಿವಿಷನ್ ಆಫ್ ವರ್ಕ್ ಹ್ಯಾಸ್ ಟು ಬಿ ಡಿವೈಡೆಡ್ ಅಮಾಂಗ್ ದ ಎಂಪ್ಲಾಯೀಸ್. ಕೆಲಸಗಳನ್ನ ಎಂಪ್ಲಾಯೀಸ್ಗಳ ಉದ್ಯೋಗಿಗಳ ಮಧ್ಯದಲ್ಲಿ ಡಿವೈಡ್ ಮಾಡಬೇಕು. ಸೊ ಇದು ಏನಕ್ಕೆ ಲೀಡ್ ಮಾಡ್ತಪ್ಪ ಅಂತಂದ್ರೆ ನೋಡಿ, ಸ್ಪೆಷಲೈಸೇಷನ್ ಮತ್ತೆ ಎಫಿಷಿಯನ್ಸಿ. ಈ ರೀತಿ ಡಿವೈಡ್ ಮಾಡೋದ್ರಿಂದ ಅವರ ಸಾಮರ್ಥ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಓಕೆ, ಸ್ಪೆಷಲೈಸೇಷನ್ ಮತ್ತೆ ಎಫಿಷಿಯನ್ಸಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ನಾನು ಇಲ್ಲೇನು ಆ ಗ್ರೀನ್ ಕಲರ್ ಅಲ್ಲಿ ಬಾಕ್ಸ್ ರೀತಿ ಬರಿತಾ ಇದ್ದೀನಲ್ವಾ, ಅದನ್ನ ನೀವು ಲೀಸ್ಟ್ ಡೌನ್ ಮಾಡಿ ಇಟ್ಕೋಬೇಕು. ಸೊ ಇದು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ನೋಡಿ, ಇಟ್ ಮಿನಿಮೈಸಸ್ ದ ವೇಸ್ಟೇಜ್ ಅಂಡ್ ಮ್ಯಾಕ್ಸಿಮೈಸಸ್ ದ ಪ್ರೊಡಕ್ಷನ್ ಅಂಡ್ ಪ್ರಾಫಿಟ್. ಓಕೆ, ಇಟ್ ಮಿನಿಮೈಸಸ್ ದ ವೇಸ್ಟೇಜ್. ಏನ್ ಮಾಡುತ್ತೆ, ವೇಸ್ಟೇಜ್ಗಳನ್ನ ಮಿನಿಮೈಸ್ ಮಾಡುತ್ತೆ. ಅಂದ್ರೆ ಆ ಕೆಲಸ ಕಾರ್ಯದಲ್ಲಿ ಏನು ಟೈಮ್ ವೇಸ್ಟ್ ಆಗೋದು ಅಥವಾ ಇನ್ನೊಂದೇನೋ ವೇಸ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತಲ್ವಾ, ಎನರ್ಜಿ ಆಗಲಿ ಟೈಮ್ ಆಗಲಿ, ಅದನ್ನ ಕಮ್ಮಿ ಮಾಡುತ್ತೆ. ಮ್ಯಾಕ್ಸಿಮೈಸಸ್ ದ ಪ್ರೊಡಕ್ಷನ್. ಓಕೆ, ಪ್ರೊಡಕ್ಷನ್ಸ್ಗಳನ್ನ ಏನ್ ಮಾಡುತ್ತೆ, ಮ್ಯಾಕ್ಸಿಮೈಸ್ ಮಾಡ್ತಾ ಹೋಗುತ್ತೆ. ಇದು ನಿಮಗೆ ಕ್ಲಿಯರ್ ಆಗಿರಲಿ ಸ್ಟೂಡೆಂಟ್ಸ್. ಓಕೆ, ಉತ್ಪಾದನೆಯನ್ನ ಮ್ಯಾಕ್ಸಿಮೈಸ್ ಜಾಸ್ತಿ ಮಾಡ್ತಾ ಹೋಗುತ್ತೆ, ಮತ್ತೆ ಪ್ರಾಫಿಟ್ ಅನ್ನು ಕೂಡ ಜಾಸ್ತಿ ಮಾಡ್ತಾ ಹೋಗುತ್ತೆ. ಯಾವ್ದಾವ್ದು ಅನ್ನೋದು ಕ್ಲಿಯರ್ ಆಗಿರಲಿ. ಕೆಲಸ ಡಿವೈಡ್ ಮಾಡೋದ್ರಿಂದ ಸ್ಪೆಷಲೈಸೇಷನ್, ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಮತ್ತೆ ಏನು ವೇಸ್ಟೇಜ್ ಕಮ್ಮಿ ಆಗುತ್ತೆ, ಮತ್ತೆ ಪ್ರಾಫಿಟ್ ಮತ್ತು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಇಟ್ ಕ್ಯಾನ್ ಬಿ ಡನ್ ಅಡಾಪ್ಟೆಡ್ ಅಟ್ ಆಲ್ ಲೆವೆಲ್ಸ್ ಆಫ್ ದ ಆರ್ಗನೈಸೇಷನ್ಸ್. ಸೊ ಇನ್ನೂ ಕೂಡ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಓಕೆ, ಇವ್ರ ಅಂಡರ್ ಅಲ್ಲಿ ಇನ್ನೂ ಒಂದು 4-5 ಜನ ಇದ್ರೆ ಇಲ್ಲೂ ಕೂಡ ಏನು
ಡಿವೈಡ್ ಮಾಡ್ತಾ ಹೋಗ್ಬೇಕಾಗುತ್ತೆ ವರ್ಕನ್ನು ಬೇರೆ ಬೇರೆ ಅವರಿಗೆ. ಸೊ ಎಲ್ಲಾ ಕ್ಷೇತ್ರಗಳಲ್ಲೂ ಈ ರೀತಿ ಏನು ಡಿವೈಡ್ ಮಾಡ್ತಾ ಹೋಗ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನಂತರ ನೋಡಿ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ, ಅಧಿಕಾರ ಮತ್ತೆ ಜವಾಬ್ದಾರಿ ಅಂತ ಬರುತ್ತೆ ಸೆಕೆಂಡ್ ಒನ್. This principle refers to the authority and responsibility, which are the combination of official authority and personal responsibility. So both are compounded with intelligence, experience, past experience and moral worth. ನೋಡಿ ಇದು ನೆನ್ಪಿಟ್ಕೊಳ್ಳಿ, ಈ 4 ಪಾಯಿಂಟ್ಸ್ಗಳು, 5 ಪಾಯಿಂಟ್ಸ್ ಇದೆಯಲ್ವಾ, ಈ ರೌಂಡ್ ಮಾರ್ಕ್ ಮಾಡಿದ್ದೀನಲ್ವಾ, ಇದು ನಿಮಗೆ ವೆರಿ ಇಂಪಾರ್ಟೆಂಟ್. ವಾಟ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಅಂತ ಕೇಳ್ತಾರೆ. ನೋಡಿ, ಅಥಾರಿಟಿ ಅಂತಂದ್ರೆ ಅಧಿಕಾರ, ರೆಸ್ಪಾನ್ಸಿಬಿಲಿಟಿ ಮೀನ್ಸ್ ಜವಾಬ್ದಾರಿ. ಯಾವುದೇ ಕೆಲಸ ಮಾಡೋರಿಗೆ ಯಾವತ್ತೂ ಕೂಡ 2 ಅಂಶಗಳು ಮುಖ್ಯವಾಗಿರಲೇಬೇಕಾಗುತ್ತೆ. ಓಕೆ, ಆ ಡಿವಿಷನ್ ಆಫ್ ವರ್ಕ್ ಆದ್ಮೇಲೆ ಒಂದು ಅಥಾರಿಟಿ, ಆ ಪವರ್ ಅನ್ನೋದು ಇರಬೇಕು ಆ ಕೆಲಸ ಮಾಡ್ಲಿಕ್ಕೆ. ಓಕೆ, ಸೊ ಎರಡನೇದು ಜವಾಬ್ದಾರಿ ತಗೋಬೇಕು, ಇದು ನನ್ನ ವರ್ಕು, ಸೊ ಐ ಹ್ಯಾವ್ ಟು ಡೂ ಇಟ್, ನಾನು ಇದನ್ನ ಐ ಶುಡ್ ಡೂ ಇಟ್, ನಾನು ಇದನ್ನ ಮಾಡ್ಲೇಬೇಕು ಅಂತ ಏನ್ ಮಾಡ್ಬೇಕು, ಅವರು ಜವಾಬ್ದಾರಿಯನ್ನ ತಗೊಳ್ಬೇಕಾಗುತ್ತೆ. ಓಕೆ, ಆ ಜವಾಬ್ದಾರಿ ತಗೊಂಡು ಏನಾಗುತ್ತೆ, ಅವಾಗ ಆ ಕೆಲಸ ಡನ್ ಆಗ್ತಾ ಹೋಗುತ್ತೆ. ಬಟ್ ಈ ಜವಾಬ್ದಾರಿನ ಯಾವಾಗ ಯಾರಿಗೆ ಕೊಡ್ತಾರಪ್ಪ ಅಂತಂದ್ರೆ, ನೋಡಿ, ಯಾರು ತುಂಬಾ ಇಂಟೆಲಿಜೆನ್ಸ್ ಇರ್ತಾರೋ, ಯಾರು ತುಂಬಾ ಬುದ್ಧಿವಂತಿಕೆಯಿಂದ ಚಾಣಾಕ್ಷತನದಿಂದ ಕೆಲಸ ಕಾರ್ಯ ಮಾಡೋ ಶಕ್ತಿ ಇರುತ್ತಲ್ವಾ, ಮತ್ತೆ ಎಕ್ಸ್ಪೀರಿಯನ್ಸ್, ಯಾರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೋ, ಓಕೆ, ಆ ಕೆಲಸ ಕಾರ್ಯಗಳಲ್ಲಿ ಹಲವಾರು ವರ್ಷಗಳಿಂದ ಕೆಲಸ ಮಾಡಿ ಸೊ ಅವ್ರಿಗೆ ಕೊಡ್ತಾರೆ. ನಂತರ ಪಾಸ್ಟ್ ಎಕ್ಸ್ಪೀರಿಯನ್ಸ್, ಸೊ ಪಾಸ್ಟ್ ಅಲ್ಲಿ ಹಿಂದೆನೂ ಕೂಡ ಅದೇ ಕೆಲಸ ಮಾಡಿದ್ರೆ ಸೊ ಅವರಿಗೆ ಇಲ್ಲಿ ಕೊಡ್ತಾ ಹೋಗ್ತಾರೆ. ಮತ್ತೆ ಮೋರಲ್ ವರ್ತ್ ಅಂತಂದ್ರೆ ಕೆಲವೊಂದು ನೈತಿಕ ಗುಣಗಳು. ಓಕೆ, ಎಲ್ಲರನ್ನು ಕೋಆರ್ಡಿನೇಟ್ ಮಾಡ್ಕೊಂಡು ಚೆನ್ನಾಗಿ ಖುಷಿಯಾಗಿ ಇದ್ಕೊಂಡು ಎಲ್ಲರ ಜೊತೆಗೂ ಏನು ಒಂದು ಒಳ್ಳೆ ಸಂದೇಶಗಳನ್ನು ಕೊಟ್ಕೊಂಡು ಆ ಲೀಡ್ ಮಾಡ್ತಕ್ಕಂಥ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಎಲ್ಲ ಬೇಕಲ್ವಾ, ಸೊ ಅದನ್ನೆಲ್ಲಿ ಹೇಳ್ತಾ ಹೋಗಿದ್ದಾರೆ. ಓಕೆ, ಇಷ್ಟು ಅಂಶಗಳು ಇರಲೇಬೇಕಂತ, ಇದನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ನಂತರ ನೋಡಿ ಥರ್ಡ್ ಒನ್ ಡಿಸಿಪ್ಲಿನ್ ಮೀನ್ಸ್ ಶಿಸ್ತು, ಇದಂತೂ ವೆರಿ ಇಂಪಾರ್ಟೆಂಟ್ ಆಗಿ ಇರಲೇಬೇಕು ಸ್ಟೂಡೆಂಟ್ಸ್. ಓಕೆ, ಸ್ಪೆಷಲಿ ನೋಡಿ ಅಮಾಂಗ್ ದ ಅಫಿಷಿಯಲ್ಸ್ ಅಂಡ್ ಸಬಾರ್ಡಿನೇಟ್ಸ್ ಅಟ್ ಆಲ್ ಲೆವೆಲ್. ಒಂದು ಕಂಪ್ನಿಲಿ 15 ಜನ ಇದ್ದಾರೆ ಅಂತಂದ್ರೆ, ಒಂದು ಕಂಪ್ನಿಲಿ 15 ಜನ ಅಥವಾ 20 ಜನ ಇದ್ದಾರೆ ಅಂತಂದ್ರೆ, ಆ 20 ಜನನು ಡಿಸಿಪ್ಲಿನ್ ಆಗಿರಬೇಕು. ಓಕೆ, ಸೊ ನೆನಪಿರ್ಲಿ, ಮೋಟಿವೇಶನ್ ಸೆಕೆಂಡ್ ಥಿಂಗ್, ಫಸ್ಟ್ ಡಿಸಿಪ್ಲಿನ್ ಅನ್ನೋದು. ಓಕೆ, ಅಂದ್ರೆ ಅಲ್ಲಿ ಆ ವರ್ಕರ್ಸ್ಗಳ ಜೊತೆ, ಅವರ ಕೊಲೀಗ್ಸ್ಗಳ ಜೊತೆ, ಏನೋ ಎಂಪ್ಲಾಯೀಸ್ಗಳು ಇರ್ತಾರಲ್ವಾ, ಅವ್ರ ಜೊತೆ ಮಾತಾಡ್ತಕ್ಕಂಥ ರೀತಿ ನೀತಿಗಳಲ್ಲಿರ್ಬೋದು, ಅವರ ಬಿಹೇವಿಯರ್ ಅಲ್ಲಿ ಆಗಿರ್ಬೋದು, ಇದೆಲ್ಲದರಲ್ಲೂ ಏನಾಗಿರ್ಬೇಕು, ಡಿಸಿಪ್ಲಿನ್ ಅನ್ನೋದು ಇರಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇಟ್ ಗ್ಯಾರಂಟೀಸ್ ದ ಫುಲ್ಫಿಲ್ಮೆಂಟ್ ಆಫ್ ಆಬ್ಜೆಕ್ಟಿವ್ ಸೆಟ್ ಬೈ ಮ್ಯಾನೇಜ್ಮೆಂಟ್. ಸೊ ಏನ್ ಮಾಡುತ್ತೆ, ಆ ಮ್ಯಾನೇಜ್ಮೆಂಟ್ ಇಂದ ಸೆಟ್ ಮಾಡ್ತಕ್ಕಂಥ ಗುರಿಗಳನ್ನ ಏನು ತಲುಪಲಿಕ್ಕೆ ಇದು ಡಿಸಿಪ್ಲಿನ್ ಹೆಲ್ಪ್ ಮಾಡುತ್ತೆ. ಓಕೆ, ದ ಡಿಸಿಪ್ಲಿನ್ ರಿಕ್ವೈರ್ಡ್ ಬೈ ದ ಸುಪೀರಿಯರ್ ಶುಡ್ ಬಿ ಕ್ಲಿಯರ್ ಅಂಡ್ ಫೇರ್ ಅಂಡ್ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ದ ಜುಡಿಷಿಯಸ್ ಅಪ್ಲಿಕೇಶನ್ ಆಫ್ ದ ಪೆನಾಲ್ಟೀಸ್. ಅಂತಂದ್ರೆ ಈ ಸುಪೀರಿಯರ್ ಅಂತಂದ್ರೆ ಈ ಮೇಲ್ಗಡೆ ಬಾಸ್ ಅಥವಾ ಮೇನ್ ಯಾರು ಇರ್ತಾರಲ್ವಾ, ಸೊ ಅವರು ಏನ್ ಮಾಡ್ಬೇಕು, ಎಲ್ಲರನ್ನು ಈಕ್ವಲ್ ಆಗಿ ಡಿಸಿಪ್ಲಿನ್ ಕಾಣ್ತಾ ಹೋಗ್ಬೇಕು. ಓಕೆ, ಸೊ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ವೆರಿ ಇಂಪಾರ್ಟೆಂಟ್, ಸಪೋಸ್ ಯಾರಿಗಾದ್ರೂ ಪೆನಾಲ್ಟೀಸ್ ಅಥವಾ ಏನೋ ಒಂದು ಮಿಸ್ಟೇಕ್ ಮಾಡಿದ್ರು, ಅವರಿಗೆ ಅದನ್ನ ತಿಳಿಸ್ಬೇಕು ಅಂತಂದ್ರೆ ಅವಾಗಲೂ ಕೂಡ ಈಕ್ವಲ್ ಆಗಿ, ಅಂದ್ರೆ ಸಿಂಪಲ್ ಆಗಿ ಡಿಸಿಪ್ಲಿನಡ್ ಆಗಿ, ಇಲ್ಲಿ ಯಾರಿಗೂ ಕೂಡ ಏನೋ ಭೇದ ಭಾವ ಮಾಡಬಾರ್ದು, ಫೇವರಿಟಿಸಮ್ನ ಮಾಡಬಾರ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ನಂತರ ನೋಡ್ತಾ ಹೋಗಿ ಯೂನಿಟಿ ಆಫ್ ಕಮಾಂಡ್. ಯೂನಿಟಿ ಆಫ್ ಕಮಾಂಡ್ ಅಂದ್ರೆ ಏನು ಆದೇಶವನ್ನ ಕೊಡ್ತಕ್ಕಂಥದ್ದು, ಏನೋ ಆದೇಶವನ್ನ ಕೊಡ್ತಕ್ಕಂಥದ್ದು. ಓಕೆ, ಆದೇಶವನ್ನ ಕೊಡ್ತಕ್ಕಂಥದ್ರಲ್ಲಿ ಏಕತೆ ಅನ್ನೋದು ಇರಬೇಕಾಗುತ್ತೆ. ದಿಸ್ ಇಸ್ ದ ಪ್ರಿನ್ಸಿಪಲ್ ದಟ್ ಆನ್ ಎಂಪ್ಲಾಯ್ ಶುಡ್ ರಿಸೀವ್ ಆರ್ಡರ್ಸ್ ಫ್ರಮ್ ಒನ್ ಸುಪೀರಿಯರ್ ಓನ್ಲಿ. ಸೊ ಅಂತಂದ್ರೆ ಕಮಾಂಡ್ ಕೊಡ್ತಕ್ಕಂಥದ್ದು, ಈಗ ಇಲ್ಲಿ ಬಾಸ್ ಇದ್ದಾರೆ, ಇವ್ರ ಅಂಡರಲ್ಲಿ ಇವರಿಬ್ರು ಇದ್ದಾರೆ, ಸೊ ಇವರಿಬ್ಬರಿಗೆ ಕೂಡ ಏನು ಕಮಾಂಡ್ ಕೊಡ್ಬೇಕು, ನೋಡ್ರಪ್ಪ ಈ ರೀತಿ ಕೆಲಸ ಮಾಡಿ ಅಂತ ಕಮಾಂಡ್ ಕೊಡಬೇಕು. ಸೊ ನೋಡಿ, ಸೊ ಇವರು ಒಂದು ಕಮಾಂಡ್ ಕೊಡೋದು, ಓಕೆ, ಮತ್ತೆ ಇನ್ನೊಬ್ರು ಯಾರೋ ಬಂದು ಇನ್ನೊಂದು ಕಮಾಂಡ್ ಅನ್ನು ತಿಳಿಸೋದು, ಸೊ ಆದೇಶ ಕೊಡಿ, ಇದೆಲ್ಲ ಏನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಸೊ ಒಬ್ಬ ವ್ಯಕ್ತಿಗೆ ಒಬ್ಬ ವ್ಯಕ್ತಿ ಮಾತ್ರ ಏನ್ ಮಾಡಬೇಕು, ಅವರ ಮೇಲ್ಗಡೆ ಇರ್ತಾನಲ್ವಾ, ಅವರು ಕಮಾಂಡ್ ಅನ್ನ ಆದೇಶವನ್ನ ಕೊಡ್ಬೇಕಾಗುತ್ತೆ. ಓಕೆ, ಸೊ ಏನಾಗಿರ್ಬೇಕು, ಅದು ಒಬ್ಬರು ಮಾತ್ರ ಕಮಾಂಡ್ ಅನ್ನು ಕೊಡ್ಬೇಕು, ಯಾಕಂದ್ರೆ ಅದು ಕ್ಲಾರಿಟಿಯನ್ನ ಉಂಟು ಮಾಡುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಓಕೆ, ಸೊ ಅಂತ ನೋಡಿ ಯೂನಿಟಿ ಆಫ್ ಡೈರೆಕ್ಷನ್ ಅಂತಂದ್ರೆ ದಿಸ್ ಪ್ರಿನ್ಸಿಪಲ್ ಮೀನ್ ದಟ್ ಈಚ್ ಗ್ರೂಪ್ ಆಫ್ ಆಕ್ಟಿವಿಟೀಸ್ ಹ್ಯಾವಿಂಗ್ ದ ಸೇಮ್ ಆಬ್ಜೆಕ್ಟಿವ್ ಮಸ್ಟ್ ಹ್ಯಾವ್ ಒನ್ ಹ್ಯಾಂಡ್ ಅಂಡ್ ಒನ್ ಪ್ಲಾನ್. ಅಂತಂದ್ರೆ ಸೊ ಈಚ್ ಗ್ರೂಪ್, ಕೆಲವೊಂದು ಗ್ರೂಪ್ ಮಾಡಿರ್ತಾರಲ್ವಾ, ಆ ಕೆಲವೊಂದು ಗ್ರೂಪ್ಗೆ ಏನ್ ಮಾಡಿರ್ಬೇಕು, ಒಂದೊಂದೇ ಆಗಿರ್ತಕ್ಕಂಥ ಏನಿರಬೇಕು, ಡೈರೆಕ್ಷನ್ಸ್, ವೇ ಆಫ್ ಏನು ವರ್ಕ್ ಇರಬೇಕು, ಆಬ್ಜೆಕ್ಟಿವ್ಸ್ ಒಂದು ಗುರಿಗಳಿರಬೇಕು. ಓಕೆ, ಸೊ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಸಿಂಪಲ್ ಆಗಿ ನಿಮ್ಗೆ ಯಾವ ರೀತಿ ಹೇಳ್ಬೇಕಂತಂದ್ರೆ, ಈಗ ದೊಡ್ಡ ಕಂಪ್ನಿಲಿ ಸಪ್ರೇಟ್ ಇರುತ್ತೆ. ಓಕೆ, ಸೊ ಈಗ ನೋಡಿ ಯಾವ ರೀತಿ, ಈಗ ಸೇಲ್ಸ್ ಅನ್ನೋರು ಅವ್ರದೇ ಒಂದು ಸಪ್ರೇಟ್ ಟೀಮ್ ಇರುತ್ತೆ, ಸೇಲ್ಸ್ ಮಾಡೋರಿಗೆ ಸೇಲ್ಸ್ ರಿಲೇಟೆಡ್ ಮಾತ್ರ ಇನ್ಫಾರ್ಮೇಶನ್ ಅನ್ನ ಕಮೆಂಟ್ ಅನ್ನ ಕೊಡ್ತಾ ಹೋಗ್ಬೇಕು. ಓಕೆ, ಸೊ ಇನ್ನು ಬೇರೆ ಯಾವ ಇರ್ತಾರಲ್ವಾ, ಅವರಿಗೆ ಈ ಬೇರೆ ಇನ್ಯಾವ ಕೆಲಸ ಇರುತ್ತೋ ಅದನ್ನ ಮಾತ್ರ ಕೊಡ್ತಾ ಹೋಗ್ಬೇಕು. ಸೊ ಈ ರೀತಿ ನೀವು ಏನ್ ಮಾಡ್ಬೇಕು, ಆ ಯೂನಿಟಿ ಆಫ್ ಡೈರೆಕ್ಷನ್ ಅನ್ನೋದು, ಆಬ್ಜೆಕ್ಟಿವ್ಸ್ ಅನ್ನೋದು ಇರಬೇಕಾಗುತ್ತೆ. ಓಕೆ, ಒಂದೇ ದಿಕ್ಕಿನಲ್ಲಿ ಅವರು ಕೆಲಸ ಮಾಡಬೇಕು, ಒಂದೇ ಗ್ರೂಪ್ ನಲ್ಲಿ ಇರ್ತಕ್ಕಂಥವರೆಲ್ಲ. ಓಕೆ,
ಸಬಾರ್ಡಿನೇಷನ್ ಆಫ್ ಇಂಡಿವಿಜುವಲ್. ಸೊ ನೆಕ್ಸ್ಟ್ 6th ಪಾಯಿಂಟ್, ಸಬಾರ್ಡಿನೇಷನ್ ಆಫ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಟು ಜನರಲ್ ಇಂಟ್ರೆಸ್ಟ್. ಸೊ ಅಂತಂದ್ರೆ ಈ ಪ್ರಿನ್ಸಿಪಲ್ ಏನು ಹೇಳ್ಬೇಕಂತಪ್ಪ ಅಂದರೆ ಮ್ಯಾನೇಜ್ಮೆಂಟ್ ಶುಡ್ ಮಿನಿಮೈಸ್ ದ ಇಂಡಿವಿಜುವಲ್ ಡಿಫರೆನ್ಸಸ್ ಅಂಡ್ ಶುಡ್ ನಾಟ್ ಅಲೋ ಡಿಫರೆನ್ಸಸ್ ಟು ಬ್ಲಾಕ್ ದ ಫುಲ್ಫಿಲ್ಮೆಂಟ್ ಆಫ್ ಜನರಲ್ ಗೋಲ್ಸ್ ಆಫ್ ದ ಆರ್ಗನೈಸೇಷನ್ಸ್. ಅಂತಂದ್ರೆ ಇಲ್ಲಿ ಕಂಪ್ನಿಲಿ ಅಥವಾ ಒಂದು ಆರ್ಗನೈಸೇಷನ್ ಅಲ್ಲಿ ನೀವು ವರ್ಕ್ ಮಾಡಬೇಕಾದ್ರೆ ಇಲ್ಲಿ ಏನಾಗಿರ್ಬೇಕು, ನಿಮ್ಮ ವೈಯಕ್ತಿಕ ಏನೋ ಇಂಟ್ರೆಸ್ಟ್ ಅನ್ನೋದು ಕಮ್ಮಿ ಇರಬೇಕು. ಸೊ ಇಲ್ಲಿ ನೀವು ಆ ಕಂಪ್ನಿಗೆ ಆ ಕೆಲಸಕ್ಕೆ ಫೋಕಸ್ಡ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ನಿಮ್ಮ ಕಂಪ್ಲೀಟ್ ವರ್ಕು ಫೋಕಸ್ಸು ಆ ಆಬ್ಜೆಕ್ಟಿವ್ ಮೇಲೆ ಇರಬೇಕು, ಆ ಗುರಿ ಮೇಲೆ. ಆ ಕಂಪ್ನಿ ನಿಮ್ಮ ಮ್ಯಾನೇಜ್ಮೆಂಟ್ ಏನು ನಿಮಗೆ ವರ್ಕ್ ಕೊಟ್ಟಿದೆಯಲ್ವಾ ಆ ಮ್ಯಾನೇಜ್ಮೆಂಟ್ ಮೇಲೆ ಇರಬೇಕಾಗುತ್ತೆ. ಓಕೆ, ಸೊ ನೀವು ವೈಯಕ್ತಿಕವಾಗಿ ನಿಮ್ದು ಯಾವುದೇ ಅಲ್ಲಿ ಗೋಲನ್ನ ಸೆಟ್ ಮಾಡ್ಕೋಬಾರ್ದು. ಸೊ ಅಥವಾ ನಾನು ಈ ಕೆಲಸ ಮಾಡಲ್ಲ ಸರ್, ನನಗೆ ಇಷ್ಟ ಇಲ್ಲ, ಈ ರೀತಿ ಪರ್ಸನಲ್ ಯಾವುದೋ ಒಂದು ರೀಸನ್ಗೆ ಹೇಳೋಗಿಲ್ಲ. ಕಂಪ್ನಿ ಅಂದಮೇಲೆ ಕಂಪ್ನಿ. ಓಕೆ, ಸೊ ಆ ರೀತಿ ಏನು ನಮ್ಮ ಪರ್ಸನಲ್ ಇಂಟ್ರೆಸ್ಟನ್ನು ನಮ್ಮ ಪರ್ಸನಲ್ ಇಂಟ್ರೆಸ್ಟ್ ಇಂಡಿವಿಜುವಲ್ ಇಂಟ್ರೆಸ್ಟನ್ನು ಕಮ್ಮಿ ಮಾಡಿಕೊಂಡು ಜನರಲ್ ಇಂಟ್ರೆಸ್ಟ್ ಅಂತಂದರೆ ಆ ಗೋಲ್ಸ್ ಏನಿದೆ ಅದ್ರ ರಿಲೇಟೆಡ್ ನಾವು ವರ್ಕ್ ಮಾಡಲಿಕ್ಕೆ ರೆಡಿ ಆಗಬೇಕು ಅನ್ನೋದನ್ನ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನಂತರ ನೋಡಿ ರೆಮ್ಯುನರೇಷನ್ ಆಫ್ ಪರ್ಸನಲ್ ಅಂತಂದರೆ ದ ರೆಮ್ಯುನರೇಷನ್ ಮೆಥಡ್ಸ್ ಪೇಮೆಂಟ್ ಶುಡ್ ಬಿ ಫೇರ್ ಆ್ಯಂಡ್ ಅಫೋರ್ಡ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಟು ದ ಎಂಪ್ಲಾಯೀಸ್. ಅಂತಂದರೆ ಸಂಬಳ ಕೊಡ್ತಾರಲ್ವಾ, ರೆಮ್ಯುನರೇಷನ್ ಮೀನ್ಸ್ ಸಂಬಳ. ಈ ಸಂಬಳ ಕೊಡ್ತಕ್ಕಂಥ ವ್ಯವಸ್ಥೆ ಇದೆಯಲ್ವಾ ಕೆಲಸ ಮಾಡಿದ್ದಕ್ಕೆ, ಸೊ ಅದು ಶುಡ್ ಬಿ ಏನಾಗಿರ್ಬೇಕು, ಈಕ್ವಲ್ ಆಗಿರಬೇಕು. ಏನೋ ಒಂದೇ ಗ್ರೂಪಲ್ಲಿ ಕೆಲಸ ಮಾಡ್ತಿರಕ್ಕಂಥವ್ರಿಗೆ ಈಕ್ವಲ್ ಆಗಿರಬೇಕು. ಮತ್ತು ಸೊ ಏನೋ ಇದು ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತೂ ಮಾಡೋಂಗೇ ಇಲ್ಲ. ಮೆನ್ಸಿಗೆ ಜಾಸ್ತಿ ವುಮೆನ್ಗೆ ಕಮ್ಮಿ ಈ ರೀತಿ ಅಂತೂ ಮಾಡೋಂಗಿಲ್ಲ. ಈಕ್ವಲ್ ಸ್ಯಾಲ್ರಿ ಇರಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಹೇಳಿ, ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದರೆ ಈಕ್ವಲ್ ಸ್ಯಾಲರಿ. ಓಕೆ, ಸೊ ನೋಡಿ ಈ ರೀತಿ ಕೊಡ್ತಾ ಇದ್ದಾರೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ನಂತರ ನೋಡಿ ಸೆಂಟ್ರಲೈಸೇಷನ್ ಅಂತಂದರೆ ಕೇಂದ್ರೀಕರಣ. ಸೊ ದಿಸ್ ಪವರ್ ರಿಫರ್ಸ್ ಟು ದ ಎಕ್ಸ್ಟೆಂಟ್ ಟು ವಿಚ್ ಅಥಾರಿಟಿ ಇಸ್ ಕನ್ಸಂಟ್ರೇಟೆಡ್ ಸೊ ದಟ್ ಇಟ್ ಗಿವ್ಸ್ ದ ಓವರ್ ಆಲ್ ಹೇಡ್ಸ್. ನೋಡಿ ಇಲ್ಲಿ ಒಬ್ಬರಿದ್ದಾರೆ 1 2 3 ನೋಡಿ, ಇವ್ರ ಅಂಡರಲ್ಲಿ ಇಷ್ಟು ಜನ ಬರ್ತಾರೆ. ಸೊ ಇವ್ರ ಅಂಡರಲ್ಲಿ ಇಷ್ಟಿಷ್ಟು ಜನ ಬರ್ತಾ ಹೋಗ್ತಾರೆ. ಓಕೆ, ಸೊ ಬಟ್ ಈ ಮೇನ್ ಯಾರು ಇರ್ತಾರಲ್ವಾ, ಲೀಡರ್, ಬಾಸ್, ಕ್ಯಾಪ್ಟನ್ ಅಂತ, ಸೊ ಅವರ ಅಂಡರಲ್ಲಿ ಏನಾಗಿರುತ್ತೆ, ಮೋಸ್ಟ್ ಆಫ್ ದ ಪವರ್ ಕೈಯಲ್ಲಿ ಇರೋದ್ರಿಂದ ಇದನ್ನ ನಾವು ಸೆಂಟ್ರಲೈಸೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೆಂಟ್ರಲೈಸೇಷನ್ ಇರಬೇಕು, ಯಾಕಂತಂದ್ರೆ ಒಳ್ಳೆ ಏನೋ ಫಲವನ್ನ ಕೊಡ್ಲಿಕ್ಕೆ. ಓಕೆ, ಒಳ್ಳೆ ಏನೋ ಪ್ರೊಡಕ್ಷನ್ ಅನ್ನ ತೆಗಿಲಿಕ್ಕೆ ಸೆಂಟ್ರಲೈಸೇಷನ್ ಒಂದು ತಕ್ಕ ಮಟ್ಟಿಗೆ ಇರಬೇಕು. ಓಕೆ, ಕಂಪ್ಲೀಟ್ ಆಗಿ ಎಲ್ರಿಗೂ ಫ್ರೀ ಬಿಡ್ಲಿಕ್ಕೆ ಆಗಲ್ಲ ಅನ್ನೋದನ್ನ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಮೀನ್ಸ್ ಏನಪ್ಪ ಅಂತಂದ್ರೆ ಕೇಂದ್ರೀಕರಣ. ಓಕೆ, ಸ್ವಂತ ನೋಡಿ ಸ್ಕಾಲರ್ ಚೈನ್ ಅಂತಂದ್ರೆ ಏನ್ ಹೇಳ್ತಪ್ಪ ಅಂದ್ರೆ ಸರಪಳಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನೋಡಿ, ದಿಸ್ ಪ್ರಿನ್ಸಿಪಲ್ ಮೀನ್ ದಟ್ ಎವರಿ ಎಂಟರ್ಪ್ರೈಸ್ ಶುಡ್ ಹ್ಯಾವ್ ಗ್ರೇಡೆಡ್ ಅಥಾರಿಟಿ ಆರ್ ಸುಪೀರಿಯರ್ ಸಬಾರ್ಡಿನೇಟ್ ರಿಲೇಶನ್ಶಿಪ್. ಅಂತಂದ್ರೆ ಏನ್ ಮಾಡ್ಬೇಕು, ಒಬ್ರಿಗೊಬ್ರು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ಬೆಳೆಸ್ಕೋಬೇಕು. ಓಕೆ, ನೋಡಿ ಇಲ್ಲೇ ಇದ್ದಾರೆ. ಸೊ ನೋಡಿ ಇವ್ರ ಅಂಡರ್ಲಿ ಬರ್ತಕ್ಕಂಥ ಇವ್ರ ಜೊತೆ ಅಥವಾ ಇವರೆಲ್ಲರೂ ಇದಾರಲ್ವಾ, ಪ್ರತಿಯೊಬ್ರು ಕೂಡ ಎಲ್ಲರ ಜೊತೆನೂ ಒಳ್ಳೆ ರಿಲೇಶನ್ಶಿಪ್ ಅನ್ನ ಹೊಂದಿರಬೇಕು. ಓಕೆ, ನಾನು ಅವ್ರನ್ನ ಮಾತಾಡ್ಸಲ್ಲ, ಇವ್ರನ್ನ ಮಾತಾಡ್ಸಲ್ಲ, ಅದು ನಡೆಯೋದಿಲ್ಲ ಇಲ್ಲಿ. ಓಕೆ, ಯಾಕಂತಂದ್ರೆ ನಮಗೆ ಕೆಲಸ ಕಾರ್ಯಗಳು ಚೆನ್ನಾಗಿ ಆಗ್ಬೇಕಂತಂದ್ರೆ ನಾವೆಲ್ಲರ ಜೊತೆ ಚೆನ್ನಾಗಿರ್ಬೇಕು, ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಹೊಂದಿರಬೇಕು. ಎಲ್ಲರ ಜೊತೆ ಚೆನ್ನಾಗಿದ್ದಾಗ ಏನಾಗುತ್ತೆ, ಎಲ್ಲರ ಜೊತೆ ಮಾತಾಡ್ಕೊಂಡು ಹಾಯ್ ಹಲೋ ಹೇಗಿದ್ದೀರಾ, ಸೊ ನನಗೆ ಇದು ಗೊತ್ತಾಗ್ತಿಲ್ಲ, ಸ್ವಲ್ಪ ಹೆಲ್ಪ್ ಮಾಡಿ, ನೀವು ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಇದಕ್ಕೆ. ಸೊ ಈ ರೀತಿ ನೋಡಿ, ಈ ರೀತಿ ನಾವೇನ್ ಮಾಡ್ತಾ ಹೋಗ್ಬೋದು, ಒಬ್ರಿಗೊಬ್ರು ಕೇಳ್ಕೊಂಡು ಹೋದ್ರೆ ಸೊ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಈ 9ನೇ ಪ್ರಿನ್ಸಿಪಲ್ ಅಲ್ಲಿ ತಿಳಿಸಿದ್ದಾರೆ. ಓಕೆ, ದ ರೇಂಜ್ ಆಫ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಸುಪೀರಿಯರ್ಸ್ ಇನ್ ರಿಲೇಷನ್ ಟು ಸಬಾರ್ಡಿನೇಟ್ಸ್ ಅಟ್ ಎ ವೇರಿಯಸ್ ಲೆವೆಲ್ ಶುಡ್ ಬಿ ಕ್ಲಿಯರ್ಲಿ ಡಿಫೈನ್ಡ್. ಅಂತಂದ್ರೆ ಸೊ ಸ್ಪೆಷಲಿ ಯಾರಪ್ಪ ಅಂತಂದ್ರೆ ಇವರು ಈ ಮೇಲ್ಗಡೆ ಇರ್ತಾರಲ್ವಾ, ಸುಪೀರಿಯರ್ಸ್ ಅಂತಂದ್ರೆ ತುಂಬಾ ಮೇಲ್ಗಡೆ ಇರ್ತಕ್ಕಂಥವ್ರು. ಓಕೆ, ಸೊ ಅವರು ಸಬಾರ್ಡಿನೇಟ್ ಅಂತಂದ್ರೆ ಕೆಳಗಡೆ ಅವರ ಅಂಡರ್ ಅಲ್ಲಿ ಬರ್ತಕ್ಕಂಥವ್ರು. ಓಕೆ, ಸೊ ಇವರಿಬ್ರು ಕೂಡ ಯಾವಾಗಲೂ ಏನಾಗಿರ್ಬೇಕು, ಇವರಿಬ್ಬರ ಮಧ್ಯೆ ಕ್ಲಿಯರ್ ಆಗಿರ್ಬೇಕು, ಆ ಒಂದು ರಿಲೇಶನ್ಶಿಪ್ ಅನ್ನೋದು ಕ್ಲಿಯರ್ ಆಗಿರ್ಬೇಕು ಅಥವಾ ಓಕೆ, ಸೊ ಅನ್ನೋದನ್ನ ನಾವಿಲ್ಲಿ ನೆಕ್ಸ್ಟ್ 10th ಪಾಯಿಂಟ್ ನೋಡ್ತಾ ಹೋಗೋಣ. ನಾವು 10th ಪಾಯಿಂಟ್ ನೋಡ್ತಾ ಹೋಗೋಣ. ಸೊ 10th ಪಾಯಿಂಟ್ ಏನಿದೆಯಪ್ಪ ಅಂತ ಆದ್ರೆ ಆರ್ಡರ್ ಅಂತ ಇದೆ. ಓಕೆ, ಆದೇಶ ಏನಿದೆ ಹೇಳಿ, ಆದೇಶ. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಆದೇಶ ಅಂತಂದ್ರೆ ಈ ಪಾಯಿಂಟ್ ಏನನ್ನ ಹೇಳುತ್ತಪ್ಪ ಅಂತಂದ್ರೆ ಈ ಪ್ರಿನ್ಸಿಪಲ್ ಪ್ರಕಾರ ಹ್ಯೂಮನ್ ಮತ್ತೆ ಮೆಟೀರಿಯಲ್ ರಿಸೋರ್ಸಸ್ ಏನಾಗಿರ್ಬೇಕು, ಮಸ್ಟ್ ಬಿ ಇನ್ ದ ರೈಟ್ ಪ್ಲೇಸ್ ಅಟ್ ದ ರೈಟ್ ಟೈಮ್. ಇವೆರಡು ಕೂಡ ಒಂದೇ ರೈಟ್ ಟೈಮ್ ಮತ್ತೆ ರೈಟ್ ಪ್ಲೇಸ್ ಅಲ್ಲಿ ಇರ್ಬೇಕಾಗುತ್ತೆ. ಅಂತಂದ್ರೆ ನೋಡಿ, ಯಾವುದೇ ಕೆಲಸ ನಾವು ಮಾಡಬೇಕು ಅಪ್ಪ ಅಂತ ಆದ್ರೆ ಒಂದು ಹ್ಯೂಮನ್ ರಿಸೋರ್ಸ್ ಅನ್ನೋದು ಬೇಕೇ ಬೇಕು. ಮನುಷ್ಯರು, ನಾವು, ನೀವು ಬೇಕೇ ಬೇಕಲ್ವಾ. ಸೊ ಇದಿಲ್ಲದೆ ಏನು ನಡೆಯೋದಿಲ್ಲ, ಫಸ್ಟ್ ಥಿಂಗು. ಅಂಡ್ ಸೆಕೆಂಡ್ ಥಿಂಗು ಮೆಟೀರಿಯಲ್ಸ್. ಕೆಲವೊಂದು ನಮಗೆ ಮೆಟೀರಿಯಲ್ಸ್ ಬೇಕಾಗ್ತವೆ. ಸೊ ಯಾವುದೇ ಇರಲಿ, ವೆಹಿಕಲ್ಸ್ ಆಗಲಿ, ಲ್ಯಾಪ್ಟಾಪ್ಸು, ಕಂಪ್ಯೂಟರ್ಸು ಅಥವಾ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಓಕೆ, ಆ ಮ್ಯಾನೇಜ್ಮೆಂಟ್ ಮೇಲೆ ನಾವು ಯಾವ ರೀತಿ ವರ್ಕ್ನ ಮಾಡ್ತಾ ಇದ್ವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದೇನಾಗಿರ್ಬೇಕು, ಇವೆರಡೂ ಕೂಡ ಈ ಹ್ಯೂಮನ್ ಮತ್ತೆ
ಮೆಟೀರಿಯಲ್ ರಿಸೋರ್ಸಸ್ ಸಂಪನ್ಮೂಲಗಳು ರೈಟ್ ಪ್ಲೇಸಲ್ಲಿ ಇರಬೇಕು ಮತ್ತು ರೈಟ್ ಟೈಮಲ್ಲಿ ಇರಬೇಕಾಗುತ್ತೆ. ಓಕೆ, ಸೊ ನನಗೆ ಈಗ ಏನೋ ಒಂದು ವಿಷಯ ಬೇಕು. ಓಕೆ, ಸೊ ಅದು ನನಗೆ ಇವತ್ತಿಲ್ಲ, ನಾಳೆ ಸಿಗುತ್ತೆ ಅಂತಂದರೆ ಪ್ರಯೋಜನ ಏನು ಅಲ್ವಾ? ಇದು ಈ ರೀತಿ ಏನೋ ಅಲ್ಲಿ ನಾವು ಬಳಸ್ತಕ್ಕಂಥ ವಸ್ತುಗಳು ಆ ಕೆಲಸ ಕಾರ್ಯಕ್ಕೆ ಅದು ಸರಿಯಾದ ಸಮಯಕ್ಕೆ ಸರಿಯಾದ ಜಾಗದಲ್ಲಿ ಇರಬೇಕಂತ ಹೇಳಿದ್ದಾರೆ. ಓಕೆ, ಸೊ ದೆನ್ ನೋಡಿ ಈಕ್ವಿಟಿ ಮೀನ್ಸ್ ಇಟ್ ಮೀನ್ಸ್ ದಟ್ ದೇರ್ ಮಸ್ಟ್ ಬಿ ಫೇರ್ ಡೀಲಿಂಗ್ ಅಕೊಮಡೇಷನ್ ಆರ್ ಕೋಆಪರೇಟಿವ್. ಓಕೆ, ಇಟ್ ಮಸ್ಟ್ ಬಿ ಫೇರ್ ಡೀಲಿಂಗ್ ಅಕೊಮಡೇಷನ್ ಕೋಆಪರೇಟಿವ್ ಅಟಿಟ್ಯೂಡ್ ಅಮಂಗ್ ದ ಕಾಮನ್ ಎಂಪ್ಲಾಯೀಸ್ ಅಂಡ್ ಮ್ಯಾನೇಜರ್ಸ್ ಅಂತಂದ್ರೆ ಈಕ್ವಿಟಿ ಸಮಾನತೆ ಅನ್ನೋದು ಇರಬೇಕಂತ ಇಲ್ಲಿ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಓಕೆ, ನೋಡಿ ಸಮಾನತೆ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಮಾನತೆ ಅಂತಂದ್ರೆ ಏನು ಈಕ್ವಲ್ ಆಗಿರ್ತಕ್ಕಂಥ ಎಲ್ಲ ವಿಚಾರಗಳದ್ದು ಈಕ್ವಲ್ ಆಗಿರ್ತಕ್ಕಂಥ ಅಂಶಗಳನ್ನು ನಾವು ಫಾಲೋ ಮಾಡಬೇಕು ಅನ್ನೋದನ್ನ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ದೆನ್ ನೋಡಿ ಸ್ಟೆಬಿಲಿಟಿ ಆಫ್ ಸೆಕ್ಯೂರಿಟಿ ಟು ಪರ್ಸನಲ್ ಅಂತಂದ್ರೆ ನೆಕ್ಸ್ಟ್ ಅಂದ್ರೆ ಕೆಲಸದಲ್ಲಿ ಸ್ಥಿರತೆ ಅನ್ನೋದು ಇರಬೇಕಾಗುತ್ತೆ. ಸೊ ದೇರ್ ಮಸ್ಟ್ ಬಿ ಜಾಬ್ ಸೆಕ್ಯೂರಿಟಿ ಆಫ್ ಜಾಬ್ ಅನ್ನೋದು ಇರಲೇಬೇಕಾಗುತ್ತೆ. ಓಕೆ, ಸೊ ನೋಡಿ, ಸೊ ಇಲ್ಲಿ ಏನು ಹೇಳಿದ್ರಪ್ಪ ಅಂತಂದ್ರೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ನಿಮ್ಮನ್ನ ಒಂದು ಕೆಲಸಕ್ಕೆ ತಗೊಳ್ತೀನಿ ನಾನು ನಾಳೆ. ಓಕೆ, ತಗೊಂಡು ನೀನು ಒಂದು ವಾರ ಆದ್ಮೇಲೆ ನಿಮ್ಮ ಕೆಲಸದಿಂದ ತೆಗೆದ್ರೆ ನಿಮ್ಗೆ ಏನು ಅನ್ಸುತ್ತೆ? ಬೇಜಾರಾಗುತ್ತಾ ಆಗಲ್ವಾ? ಸೊ ಅಲ್ವಾ? ಸೊ ಅದಕ್ಕೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಸೊ ನೋಡಿ ಸ್ಥಿರತೆ ಅನ್ನೋದು ಕೊಡಬೇಕಾಗುತ್ತೆ. ಈಗ ಸಪೋಸ್ ನಾನೀಗ ಯಾರೋ ಒಬ್ರನ್ನ ಕೆಲ್ಸಕ್ಕೆ ತಗೊಂಡ್ರೆ ಒಂದು 3 ಮಂತ್ಸು 6 ಮಂತ್ ನಾನು ಅವ್ರಿಗೆ ಹೇಳ್ಬೇಕು, ನೋಡಪ್ಪ ನೆಕ್ಸ್ಟ್ ಇಷ್ಟು ಟೈಮ್ವರೆಗೆ ನಾವು ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ, ನಾವು ನಿಮ್ಮನ್ನು ಕೆಲಸದಿಂದ ತೆಗಿಯೋದಿಲ್ಲ. ನಿಮ್ಮ ಪರ್ಫಾರ್ಮೆನ್ಸ್ ಹೇಗೆ ಇದ್ರು ಕೂಡ ನಾವು ಏನು ಮಾಡ್ತೀವಿ, ಕಂಟಿನ್ಯೂ ಮಾಡ್ತೀವಿ. ಬಟ್ ಆಫ್ಟರ್ ದಟ್ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಸ್ವಲ್ಪ ಚೆಕ್ ಮಾಡಿ ಎಲ್ಲ ವೆರಿಫೈ ಮಾಡ್ತೀವಿ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಇದನ್ನ ಸ್ಥಿರತೆ ಅಂತೀವಿ. ಸೊ ಅಥವಾ ಸಡನ್ ಆಗಿ ಕೆಲಸದಿಂದ ತೆಗಿಯೋದು, ಇವತ್ತು ಕೆಲಸ ಮಾಡ್ತಿದ್ದಾನೆ ನಾಳೆಯಿಂದ ನೀನು ಬರಬೇಡ ಕಣೋ ಅನ್ನೋದು. ಸೊ ಇದೆಲ್ಲ ಇನ್ಸ್ಟೆಬಿಲಿಟಿನ ಕ್ರಿಯೇಟ್ ಮಾಡುತ್ತೆ. ಯಾಕಂದರೆ ಆ ಎಂಪ್ಲಾಯೀಸ್ಗಳು ಅಂತಂದ್ರೆ ಸುಮ್ಮನೆ ಅಲ್ಲ. ಓಕೆ, ಸೊ ಕೆಲಸಕ್ಕೆ ಬರ್ತಾರಂತ ಹೇಗೆ ಬೇಕಾಗುತ್ತೆ ಕೆಲಸ ಮಾಡ್ಕೊಳ್ಳೋದು, ಅವ್ರನ್ನ ಕೆಲಸದಿಂದ ತೆಗೆಯೋದು ಏನು ಮಾಡೋಂಗಿಲ್ಲ, ಮಾಡೋ ಆಗಿಲ್ಲ. ಸೆಕ್ಯೂರಿಟಿ ಆಫ್ ಜಾಬ್ ಕೊಡಬೇಕು. ಓಕೆ, ಅವರಿಗೆ ಸ್ಥಿರತೆ ಮತ್ತು ಕೆಲಸದಲ್ಲಿ ರಕ್ಷಣೆ ಅನ್ನೋದನ್ನ ಕೊಡ್ತಾ ಹೋಗ್ಬೇಕಾಗುತ್ತೆ ನಾವು ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಓಕೆ, ಸೊ ದೆನ್ ನೋಡಿ ಥರ್ಡ್ ಒನ್ ಇನಿಷಿಯೇಟಿವ್ಸ್. ದ ಇನಿಷಿಯೇಟಿವ್ ಇಸ್ ದ ಒನ್ ಆಫ್ ದ keen satisfaction. The management should have the capacity to think out original plans and execute them with the full discretion. ಅಂತಂದ್ರೆ ಈ ಇನಿಷಿಯೇಟಿವ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈ ಮ್ಯಾನೇಜ್ಮೆಂಟ್ ಏನಿರ್ತಲ್ವಾ, ಇವ್ರು ಏನ್ ಮಾಡ್ಬೇಕು, ತಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಸೊ ಏನ್ ಮಾಡ್ಬೇಕಂತಂದ್ರೆ ಕೆಲವೊಂದು ಪ್ಲಾನ್ಸ್ಗಳನ್ನ ತಗೊಳ್ಬೇಕಾಗುತ್ತೆ. ಕಾಲಕಾಲಕ್ಕೆ ತಕ್ಕಂತೆ ಏನ್ ಮಾಡ್ಬೇಕು, ಕೆಲವೊಂದು ಪ್ಲಾನ್ಗಳನ್ನ ಹೊಸ ಕಾರ್ಯಗಳನ್ನ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗಿ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಆ ಮ್ಯಾನೇಜ್ಮೆಂಟ್ ಅವರು. ಇದನ್ನ ನಾವು ಇನಿಷಿಯೇಟಿವ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಸರ್ಕಾರದವ್ರು ಯಾವ ರೀತಿ ಪಾಲಿಸಿಗಳನ್ನ ತರ್ತಾರಲ್ವಾ, ಅದೇ ರೀತಿ ಆ ಪ್ರತಿ ಆರ್ಗನೈಸೇಷನ್ಸ್ ಕಂಪ್ನಿ ಆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಮಾಡಬೇಕಾಗುತ್ತೆ. ಓಕೆ, ಸೊ ನಂತರ ನೋಡಿ ಈ ಸ್ಪಿರಿಟ್ ಡಿ ಕಾರ್ಪ್ಸ್ ಅಂತಂದ್ರೆ ಇಟ್ ಇಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಯೂನಿಟಿ ಈಸ್ ಸ್ಟ್ರೆಂತ್. ಓಕೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಕೇಳ್ತಿರಲ್ವಾ, ಸೊ ಇದ್ರ ರಿಲೇಟೆಡ್ ಇಲ್ಲಿ ಕೊಟ್ಟಿರೋದು. ಓಕೆ, ನೀಡ್ ಫಾರ್ ಟೀಮ್ ವರ್ಕ್ ಮತ್ತೆ ಇಂಪಾರ್ಟೆಂಟ್ ಆಫ್ ಕಮ್ಯುನಿಕೇಶನ್ ಇನ್ ಒಬ್ಟೈನಿಂಗ್ ಇಟ್. ಓಕೆ, ಸೊ ಅಂತಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಕೇಳಿರ್ತೀರಲ್ವಾ ನೀವು. ಒಗ್ಗಟ್ಟಿನಲ್ಲಿ ಬಲವಿದೆ ಅಂದ್ರೆ ಸಿಂಪಲ್ ಆಗಿ ಲಾಸ್ಟ್ ಪಾಯಿಂಟ್ ಏನ್ ಹೇಳಿದಾರಪ್ಪ ಅಂತಂದ್ರೆ ಇದೆಲ್ಲ ಆದ್ಮೇಲೆ ಲಾಸ್ಟಿಗೆ ನೋಡಿ ನಾವೆಲ್ಲರೂ ಕೂಡ ಹೇಗಿರ್ಬೇಕು, ಒಗ್ಗಟ್ಟಾಗಿರ್ಬೇಕು. ಸೊ ಓಕೆ, ಟೀಮ್ ವರ್ಕ್. ಓಕೆ, ಒಬ್ರೊಬ್ರಿಗೆ ಹೆಲ್ಪ್ ಮಾಡ್ಕೊಂಡು ಒಬ್ರು ಇನ್ನೊಬ್ರಿಗೆ ಏನೋ ಗೊತ್ತಾಗ್ಲಿಲ್ಲ ಅಂತಂದ್ರು ಅದನ್ನ ಒಬ್ರಿಗೊಬ್ರಿಗೆ ತಿಳಿಸ್ಬಿಟ್ಟು ನಾವು ಅದನ್ನ ಏನ್ ಮಾಡ್ತಾ ಹೋಗ್ಬೇಕು, ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗ್ಬೇಕು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ಓಕೆ, ಸೊ ನಂತರ ನೋಡಿ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಅಂತ ಬರ್ತಾ ಹೋಗುತ್ತೆ. ಓಕೆ, ಪ್ರಿನ್ಸಿಪಲ್ಗಳನ್ನ ನಾವು ನೋಡಿದ್ವಿ, 3 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ, ಅದು ನಮಗೆ ಕ್ಲಿಯರ್ ಆಗಿರಲಿ ಸ್ಟೂಡೆಂಟ್ಸ್. ಸೊ ನಂತರ ನೋಡಿ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಯಾವುದಪ್ಪ ಅಂತಂದ್ರೆ ನೋಡಿ ಡಿಸಿಷನ್ ಮೇಕಿಂಗ್ ಇಸ್ ದ ಮೆಂಟಲ್ ಪ್ರೊಸೆಸ್ ಆಫ್ ಸೆಲೆಕ್ಟಿಂಗ್ ಅ ಕೋರ್ಸ್ ಆಫ್ ಅಫೆಕ್ಷನ್ ಅಮಂಗ್ ದ ಸೆವರಲ್ ಆಕ್ಟಿವಿಟಿ. ಈ ಡಿಸಿಷನ್ ಮೇಕಿಂಗ್ ಅನ್ನೋದು ಮೆಂಟಲ್ ಪ್ರೊಸೆಸ್ ಅಂತಂದ್ರೆ ಮಾನಸಿಕವಾಗಿ ನಮ್ಮ ಬುದ್ಧಿಯನ್ನ ಓಡಿಸಿ ತೆಗೆದುಕೊಳ್ಳುವಂಥ ಡಿಸಿಷನ್ಸ್ ಆಗಿರುತ್ತೆ. ಓಕೆ, ಸೆಲೆಕ್ಟಿಂಗ್ ಅ ಕೋರ್ಸ್ ಆಫ್ ಆಕ್ಷನ್ ಅಮಂಗ್ ಸೆವರಲ್ ಆಕ್ಟಿವಿಟಿ. ಈಗ ಹಲವಾರು ಕೆಲಸ ಕಾರ್ಯಗಳನ್ನ ನಾವು ಮಾಡಬೇಕಾಗಿರುತ್ತೆ. ಓಕೆ, ಸೊ ಹಲವಾರು ಕೆಲಸ ಕಾರ್ಯಗಳು ನಮಗಿರುತ್ತವೆ. ಓಕೆ, ಒಂದು ಕಂಪ್ನಿಲಿ. ಸೊ ಅದರಲ್ಲಿ ನಾವು ಏನು ಮಾಡಬೇಕು, ಫಸ್ಟ್ ಯಾವುದನ್ನು ಮಾಡಬೇಕು, ಸೆಕೆಂಡ್ ಯಾವುದನ್ನ ಮಾಡಬೇಕು, ಥರ್ಡ್ ಯಾವುದನ್ನ ಮಾಡಬೇಕು, ವೆರಿ ಇಂಪಾರ್ಟೆಂಟ್ ಯಾವುದಿದೆ ಕೆಲಸ, ಈ ರೀತಿ ಪ್ರಿಯಾರಿಟಿ ಆರ್ಡರಲ್ಲಿ ಮಾಡ್ತೀವಲ್ವಾ, ಇದನ್ನು ನಾವು ಡಿಸಿಷನ್ ಮೇಕಿಂಗ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ಇದು ಮೆಂಟಲ್ ಪ್ರೊಸೆಸ್ ಆಗಿರುತ್ತೆ. ಓಕೆ, ಸೊ ನೋಡಿ ಈ ನೀಡ್ ಫಾರ್ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಅಂತಿದೆ. ಸೊ ಏನಕ್ಕೋಸ್ಕರ ಈ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಬೇಕು ಅಂತಂದ್ರೆ ಸೊ ನೋಡಿ ಈಚ್ ಬಿಸ್ನೆಸ್ ಆರ್ಗನೈಸೇಷನ್ ಹ್ಯಾಸ್ ಇಟ್ಸ್ ಓನ್ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್. ಪ್ರತಿ ಬಿಸ್ನೆಸ್ಗೂ ಕೂಡ ಏನಿರುತ್ತೆ, ತನ್ನದಾಗಿರ್ತಕ್ಕಂಥ ಸ್ವಂತ ಗುರಿ ಉದ್ದೇಶಗಳು ಇರ್ತವೆ. ನೋಡಿ ನೆಕ್ಸ್ಟ್ 6 ಮಂತಲ್ಲಿ ನಾವು ಈ ರೀತಿಯಾಗಿರ್ತಕ್ಕಂಥ ಒಂದು ಗುರಿನ ರೀಚ್ ಮಾಡಬೇಕು, ಅಥವಾ ನೆಕ್ಸ್ಟ್ 6 ಮಂತಲ್ಲಿ ನಾವು ಇನ್ನೊಂದೇನೋ ಟಾರ್ಗೆಟನ್ನು ರೀಚ್ ಮಾಡಬೇಕು, ಈ ರೀತಿ ಗುರಿಗಳಿರ್ತಾವಲ್ವಾ. ಸೊ ಇದನ್ನ ಅಚೀವ್ ಮಾಡ್ಬೇಕಂತಂದ್ರೆ ಅಲ್ಲಿ ಈ ಡಿಸಿಷನ್ಗಳು ತಗೊಳ್ತಕ್ಕಂಥದ್ದು ಏನಿರುತ್ತೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ,
ಸೊ ಡೈಲಿ ಲೈಫ್ ಇನ್ನೊಂದು 3 ತಿಂಗಳಾದ್ಮೇಲೆ ನಮ್ದು ಏನೋ ಒಂದು ಗೋಲ್ ಇದೆ, ಅದನ್ನ ರೀಚ್ ಮಾಡ್ಬೇಕಂದ್ರೆ ಇವತ್ತು ನಾನು ಏನು ಮಾಡಬೇಕು ಅಂತ ಒಂದು ಡಿಸಿಷನ್ ತಗೊಳ್ಳೋದಿದೆಯಲ್ಲ, ಸೊ ಅದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ದೇರ್ ಆರ್ ಸೆವರಲ್ number of choices available even in a small matter. Suppose a businessman has to transport goods, he has to take a decision about the mode of transportation, whether to send the goods through truck, tempo or train or by air. ಸೊ ಅಂತಂದ್ರೆ ಇಲ್ಲಿ ಏನು ಹೇಳಿದಾರಪ್ಪ ಅಂತಂದ್ರೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಇಂಡಸ್ಟ್ರೀಸ್ ಇರುತ್ತೆ. ಓಕೆ, ನೀವು ಜಿಯೋಗ್ರಫಿ ಕಲ್ತಿದ್ದೀರಲ್ವಾ, ಅಲ್ಲಿ ಒಬ್ರು ಯಾರೋ ಮ್ಯಾನೇಜರ್ ಇರ್ತಾನೆ, ಅವನೊಂದು ಡಿಸಿಷನ್ ತಗೋಬೇಕು, ನಾನು ಒಂದು ವಸ್ತುನ ಇನ್ನೊಂದು ವಸ್ತು ಎಲ್ಲ ಒಂದು ಜಾಗಕ್ಕೆ ಸಾಗಿಸ್ಬೇಕಂತಂದ್ರೆ ಅಲ್ಲಿ ಅವನು ಡಿಸಿಷನ್ ಮಾಡಬೇಕಾಗುತ್ತೆ, ನಾನು ಯಾವುದ್ರ ಮುಖಾಂತರ ಆ ಗೂಡ್ಸನ್ನು ಸಾಗಿಸ್ಲಿ, ಥ್ರೂ ಟ್ರಕ್ಕ, ಟೆಂಪೋನ, ಟ್ರೈನ, ಏರ್ ಸಿಸ್ಟಮ್ ಅಂತಂದ್ರೆ ವಿಮಾನದಲ್ಲಿ ಕಳಿಸ್ಲಾ, ರೈಲಲ್ಲಿ ಕಳಿಸ್ಲಾ, ಟೆಂಪೋದಲ್ಲಿ ಕಳಿಸ್ಲಾ, ಟ್ರಕ್ಕಲ್ಲಿ ಕಳಿಸ್ಲಾ, ಅಥವಾ ಬಿನ್ನು ಯಾರ್ಯಾದ್ರೂ ಬೇರೆ ಸೋರ್ಸ್ ಇದ್ರೆ ಅದ್ರ ಮುಖಾಂತರ ಕಳಿಸ್ಲಾ. ಇದೆಲ್ಲ ಏನು ಹೇಳಿ ಡಿಸಿಷನ್ ತಗೊಳ್ತಕ್ಕಂಥದ್ದು, ಇದನ್ನೇ ಡಿಸಿಷನ್ ಅಂತ ಹೇಳೋದು. ಓಕೆ, ಈ ಡಿಸಿಷನ್ ಏನಾಗಿರ್ಬೇಕು, ಯಾವತ್ತೂ ಕೂಡ ತುಂಬಾ ಸುಲಭವಾಗಿ, ಕಡಿಮೆ ಖರ್ಚಲ್ಲಿ ಮತ್ತೆ ತುಂಬಾ ಕ್ವಿಕ್ ಆಗಿ ಆಗ್ತಕ್ಕಂಥ ಕೆಲಸ ಕಾರ್ಯಗಳು ಆಗಿರ್ಬೇಕು ಅಲ್ವಾ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಸ್ಟೂಡೆಂಟ್ಸ್. ಓಕೆ, ಸೊ ಅಂತ ನೋಡಿ, he has to choose one among the several alternatives and that alternative should be best suited and economical. ಸೊ ಇದನ್ನ ನಾನು ಹೇಳಿದ್ದು. ಓಕೆ, ಸೊ ಅಂತಂದ್ರೆ ಆ ಮ್ಯಾನೇಜರ್ ಅಥವಾ ಬಾಸ್ ಇರ್ತಾರಲ್ವಾ, ಅವ್ರು ಏನ್ ಮಾಡ್ಬೇಕು, ಹಲವಾರು ಆಪ್ಷನ್ ಇರ್ತವೆ ಅವನಿಗೆ, ಬಸ್ಸಲ್ಲಿ ಕಳಿಸ್ಲೋ, ಕಾರಲ್ಲಿ ಕಳಿಸ್ಲೋ, ಟ್ರೈನಲ್ಲಿ ಕಳಿಸ್ಲೋ, ವಿಮಾನದಲ್ಲಿ ಕಳಿಸ್ಲೋ, ಅಥವಾ ವಾಟರ್ ವೇ ಒಂದು ಬೋಟಲ್ಲಿ ಕಳಿಸ್ಲೋ, ಇದೆಲ್ಲ ಆಪ್ಷನ್ ಇರ್ತವೆ. ಒಂದು ವಸ್ತುನ ಇನ್ನೊಂದು ಕಡೆ ಸಾಗಿಸ್ಬೇಕು, ಅಥವಾ ಅವನೇ ಎಲ್ಲಿಂದ ಒಂದ್ ಕಡೆ ಹೋಗಿ ಇನ್ನೊಂದಿನ ಕೆಲಸ ಮಾಡ್ಬೇಕಂತಂದ್ರೆ, ಬಟ್ ಅವಾಗ ಏನ್ ಮಾಡ್ಬೇಕು, ಅವನ ಸೆವರಲ್ ಆಕ್ಟಿವಿಟೀಸ್ ಮಧ್ಯದಲ್ಲಿ ಒಂದನ್ನು ಚೂಸ್ ಮಾಡ್ತಾನಲ್ವಾ, ಅದು ಯಾವಾಗಲೂ ಕೂಡ ಬೆಸ್ಟ್ ಸೂಟೆಡ್ ಆಗಿರ್ಬೇಕು. ಮತ್ತೆ ಎಕನಾಮಿಕಲ್ ಮೀನ್ಸ್ ಕಡಿಮೆ ಖರ್ಚಲ್ಲಿ ಆಗ್ಬೇಕು, ಬೆಸ್ಟ್ ಸೂಟೆಡ್ ಮೀನ್ಸ್ ತುಂಬಾ ಕ್ವಿಕ್ ಆಗಿ ಆಗ್ಬೇಕು ಅನ್ನೋದಾಗಿರುತ್ತೆ. ಓಕೆ, ಸೊ ನೋಡಿ, ಈ ಡಿಸಿಷನ್ ಮೇಲೆ ಏನಾಗಿರುತ್ತಪ್ಪ ಅಂತಂದ್ರೆ ಆ ಬಿಸ್ನೆಸ್ ತುಂಬಾ ಡಿಪೆಂಡ್ ಆಗಿರುತ್ತೆ. ಓಕೆ, ಹಂಗಾಗಿ ಆ ಡಿಸಿಷನ್ ಮೇಕಿಂಗ್ ಅನ್ನೋದು ಏನಾಗುತ್ತೆ, ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾ ಹೋಗುತ್ತೆ. ಓಕೆ, ಆ ಡಿಸಿಷನ್ ತಗೊಳ್ಳೋರಂತೂ ವೆರಿ ಇಂಪಾರ್ಟೆಂಟ್ ಆಗಿರ್ತಾರೆ. ಓಕೆ, ಅವರು ತೆಗೆದುಕೊಳ್ಳುವ ಒಂದು ಡಿಸಿಷನ್ ಇಂದ ಆ ಕಂಪ್ನಿ ಪ್ರಾಫಿಟ್ಗೆ ಹೋಗ್ಬೋದು ಅಥವಾ ಲಾಸ್ ಆಗ್ಬೋದು. ಓಕೆ, ಸೊ ಹಾಗಾಗಿ ಡಿಸಿಷನ್ ಮೇಕಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕೂಡ ನಿಮ್ಮ ಸ್ಟಡೀಸ್ ಅಲ್ಲೂ ಇದನ್ನ ಅಪ್ಲೈ ಮಾಡ್ತಾ ಹೋಗ್ಬೋದು. ಡಿಸಿಷನ್ ಮೇಕಿಂಗ್ ಇವತ್ತು ನಾನು ಯಾವ ಸಬ್ಜೆಕ್ಟ್ ಓದ್ಬೋದು. ಓಕೆ, ಸಪೋಸ್ ನಮಗೆ ಎಕ್ಸಾಂಪಲ್ ಏನು ಹೇಳ್ತಾರಪ್ಪ ಅಂತಂದ್ರೆ, ನಾಳೆ ಏನಿದೆ, ಸಪೋಸ್ ಹೇಳ್ತಾರೆ ನಿಮ್ಮ ಶಾಲೆಯಲ್ಲಿ ಬಂದ್ಬಿಟ್ಟು, ನೋಡಪ್ಪ ನಾಳೆ ನಿಮಗೆ ಹಿಸ್ಟ್ರಿ ಫಸ್ಟ್ ಚಾಪ್ಟರ್ ನಿಮಗೇನಿದೆ ಅದು ರಿಲೇಟೆಡ್ ಟೆಸ್ಟ್ ಮಾಡ್ತೀವಿ, ಅದಾದ ನಂತರ ನೆಕ್ಸ್ಟ್ ಡೇ ಸೆಕೆಂಡ್ ಚಾಪ್ಟರ್ ಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ನಿಮ್ಮ ಹತ್ರ ನೀವು ಎರಡನ್ನೂ ಓದಬೇಕು. ಬಟ್ ಈಗ ತಕ್ಷಣಕ್ಕೆ ನೀವು ಯಾವ್ದು ಓದ್ಬೇಕು ಹೇಳಿ, ನಾಳೆ ಯಾವುದಿದೆಯೋ ಅದನ್ನ ನೀವು ಓದ್ಬೇಕಲ್ವಾ. ಸೊ ನೀವು ನಾಡ್ದಿರೋದು ಓದ್ತಾ ಕೂತ್ಕೊಂಡ್ರೆ ನಾಳೆ ಇರೋದು ಕತೆ ಏನು ಅಲ್ವಾ. ಸೊ ಅವಾಗ ನಾಳೆ ಇರೋದ್ರಲ್ಲಿ ಹೋಗ್ಬಿಟ್ಟು ನೀವೇನು ಕನ್ಫ್ಯೂಷನ್ ಆಗಿ ಏನು ಬರೀದಲ್ಲಿ ವಾಪಸ್ ಬರ್ತೀರಾ. ಸೊ ಈ ರೀತಿ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು, ಸೊ ನೋಡಿ, ಈ ರೀತಿ ಡಿಸಿಷನ್ ಮೇಕಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಟುಡೇ ಇಂಡಿಯಾ ಹ್ಯಾಸ್ ಎ ವೆರಿ ಡೈವರ್ಸ್ ಸೆಟ್ ಆಫ್ ಸಕ್ಸಸ್ಫುಲ್ ಬಿಸ್ನೆಸ್ ಇನ್ಸ್ಟಿಟ್ಯೂಷನ್ಸ್. ಪ್ರೆಸೆಂಟು ನಮ್ಮ ಭಾರತ ಎಂದು ತುಂಬಾ ಡಿಫ್ರೆಂಟ್ ಆಗಿರ್ತಕ್ಕಂಥ ಬಿಸ್ನೆಸ್ ಇನ್ಸ್ಟಿಟ್ಯೂಷನ್ಸ್ ಸಂಘ ಸಂಸ್ಥೆಗಳನ್ನ ಒಳಗೊಂಡಿದೆ. ಓಕೆ, ಇನ್ ದ ಕಮಿಂಗ್ ಇಯರ್ಸ್ ಇಂಡಿಯಾ ವಿಲ್ ಪ್ರೊಬಬಲಿ ಡೆಲಿವರ್ ಮೋರ್ ಪ್ರೀಮಿಯಂ ಟು ಕಾಂಬಿನೇಷನ್ ಆಫ್ ಇನ್ಸ್ಟಿಟ್ಯೂಷನಲ್ ಪ್ಲಾನಿಂಗ್ ವಿತ್ ಅನಲೈಸ್ಡ್ ಡಿಸಿಷನ್ ಟೇಕಿಂಗ್ ಸ್ಟೈಲ್ಸ್ ಅಂಡ್ ಆರ್ಗನೈಸೇಷನ್ ಕಲ್ಚರ್ಸ್. ಸೊ ಭಾರತ ಏನ್ ಮಾಡ್ತಾ ಇದೆ, ನಮ್ಮ ಭಾರತ ಸರ್ಕಾರ ಇನ್ನು ಫ್ಯೂಚರ್ ಅಲ್ಲಿ ಏನು ಆರ್ಗನೈಸೇಷನ್ಸ್ ನ ಇಂಪ್ರೂವ್ ಮಾಡ್ಲಿಕ್ಕೆ, ಓಕೆ, ಸೊ ಏನು ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಇದೇನ್ ಮಾಡುತ್ತೆ, ಇಟ್ ಮೇ ಆಪರೇಟ್ ಫ್ರಮ್ ಒನ್ ಎಂಡ್ ಆಫ್ ದ ಸ್ಪೆಕ್ಟ್ರಮ್ ಟು ದ ಅದರ್ ಎಂಡ್. ಓಕೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಯಾವ ರೀತಿ ವರ್ಕ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ತಾ ಹೋಗ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಈ ಡಿಸಿಷನ್ ಮೇಕಿಂಗ್ ಅಲ್ಲಿ ಇಂಪಾರ್ಟೆಂಟ್ ಆಗಿ 2 ಇಶ್ಯೂಸ್ ಬರ್ತಾ ಹೋಗುತ್ತೆ ನೋಡಿ. ಡಿಸಿಷನ್ ಮೇಕಿಂಗ್ ನೋಡಿದ್ರಲ್ಲ ಈಗ, ಆ ರೋಲ್ ಏನಕ್ಕೋಸ್ಕರ ತಗೋಬೇಕಂತ ನೋಡಿ. ಅದರಲ್ಲಿ 2 ಬರುತ್ತೆ, ಒಂದು ಇಂಡಿವಿಜುವಲ್ ಡಿಸಿಷನ್ಸ್, ಇನ್ನೊಂದು ಗ್ರೂಪ್ ಡಿಸಿಷನ್ಸ್. ಇಂಡಿವಿಜುವಲ್ ಡಿಸಿಷನ್ಸ್ ಅಂತಂದ್ರೆ ನೋಡಿ, ಇದು ಫಸ್ಟ್ ಒನ್. ಈ ಸ್ಮಾಲ್ ಬಿಸ್ನೆಸಸ್ ಎಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಸೋಲೋ ಟ್ರೈನಿಂಗ್ ಮಾಡ್ತಕ್ಕಂಥವ್ರನ್ನು ಏನ್ ಮಾಡ್ತಾರೆ, ಹೂ ಟೇಕ್ಸ್ ದ, ಓಕೆ, ಸೋಲೋ ಟ್ರೈನಿಂಗ್ ಕಂಪನೀಸ್, ಇಟ್ ಇಸ್ ದ ಇಂಡಿವಿಜುವಲ್ ಹೂ ಟೇಕ್ಸ್ ದ ಡಿಸಿಷನ್ಸ್, ದೇ ಆರ್ ಕಾಲ್ಡ್ ಇಂಡಿವಿಜುವಲ್ ಡಿಸಿಷನ್ಸ್. ಓಕೆ, ದೀಸ್ ಡಿಸಿಷನ್ಸ್ ಆರ್ ಬೇಸ್ಡ್ ಆನ್ ದ ಕೆಪಾಬಿಲಿಟಿ ಆಫ್ ದ ಇಂಡಿವಿಜುವಲ್. ಅಂತಂದ್ರೆ ಈ ಸಿಂಗಲ್ ಆಗಿ ಒಬ್ಬೊಬ್ಬರನ್ನೇ ಕೆಲವೊಂದು ವಸ್ತುಗಳನ್ನೆಲ್ಲ ಮಾರಾಟ ಮಾಡ್ಲಿಕ್ಕೆ ಹೋಗ್ತಾರೆ ನೋಡಿ. ನಿಮ್ಮ ಮನೆಗೆ ಬರ್ತಾರೆ ಕೆಲವೊಂದು ವಸ್ತುಗಳನ್ನ ತಗೊಂಡು ನಿಮ್ಮ ಗ್ರಾಮಗಳಿಗೆ, ನಿಮ್ಮ ಇರ್ತಕ್ಕಂಥ ಜಾಗಗಳಿಗೆ ಬರ್ತಾರಲ್ವಾ, ಇದನ್ನ ಸ್ಮಾಲ್ ಬಿಸ್ನೆಸ್, ಚಿಕ್ಕ ಬಿಸ್ನೆಸ್ ಅಂತ ಕರಿತೀವಿ. ಒಬ್ಬರೇ ನಡೆಸ್ತಾ ಇರ್ತಾರೆ. ಆ ಒಬ್ಬರೇ ತಗೊಳ್ತಕ್ಕಂಥ ನಿರ್ಧಾರಗಳನ್ನ ಇಂಡಿವಿಜುವಲ್ ಡಿಸಿಷನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅವರೇ ಕಂಪ್ಲೀಟ್ ಆಗಿ ಎಲ್ಲಾ ಡಿಸಿಷನ್ಸ್ ಆ ಬಿಸ್ನೆಸ್ ರಿಲೇಟೆಡ್ ಅವರೇ ತಗೊಳ್ತಕ್ಕಂಥದ್ದು. ಓಕೆ, ಸೊ ಇದು ಅವ್ರ ಬಗ್ಗೆ ಆಗಿರುತ್ತೆ. ಸೊ ಅದಾದ ನಂತರ ಸೆಕೆಂಡ್ ಒನ್ ಗ್ರೂಪ್ ಡಿಸಿಷನ್ಸ್. ಇದು ಇಲ್ಲಿಗೆ ಬರುತ್ತೆ ನೋಡಿ, ಇದು ಸೆಕೆಂಡ್ ಒನ್ ಗ್ರೂಪ್ ಡಿಸಿಷನ್ಸ್. ಅಂತಂದ್ರೆ ಗ್ರೂಪ್ ಆಫ್ ಪೀಪಲ್ ಏನ್ ಮಾಡ್ತಾರೆ, ಪಾರ್ಟ್ನರ್ಶಿಪ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಡಿಸಿಷನ್ಸ್ ನ ತಗೊಳ್ತಾ ಹೋಗ್ತಾರೆ. ಓಕೆ,
ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಏನ್ ಮಾಡ್ತಾರೆ, ಒಂದು ಕಮಿಟಿನ ರಚನೆ ಮಾಡಿ ಎಲ್ಲರೂ ಕೂಡ ಒಟ್ಟಿಗೆ ಗ್ರೂಪ್ ಡಿಸಿಷನ್ಸ್ ಒಟ್ಟಿಗೆ ಕೂತ್ಕೊಂಡು ಏನ್ ಮಾಡ್ತಾರೆ, ಸೊ ಒಬ್ರಿಗೊಬ್ರು ಡಿಸ್ಕಷನ್ ಮಾಡಿ. ಸೊ ನಿಮ್ಗೆ ಏನು ಅನ್ಸುತ್ತೆ ಹೇಳಿ. ಸೊ ನೋಡಿ ನೆಕ್ಸ್ಟ್ ನಾವು ಏನೋ ಒಂದು ಮಾಡಬೇಕಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕು, ನೆಕ್ಸ್ಟ್ ಒಂದು ಹೊಸ ಆಫೀಸ್ ಸ್ಟಾರ್ಟ್ ಮಾಡಬೇಕಪ್ಪ ನಾವು. ಓಕೆ, ನಾವು ಒಂದು ಹೊಸ ಆಫೀಸನ್ನು ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟ್ ಮಂತಲ್ಲಿ ಅಂತಿದ್ವಿ ಡಿಸೆಂಬರಲ್ಲಿ. ಸೊ ನಾವು ಏನು ಮಾಡ್ಬೇಕಂತ ಹೇಳ್ಬಿಟ್ಟು ಆ ಗುಂಪಲ್ಲಿ ಆ ಆಫೀಸಲ್ಲಿ ಯಾರು ಇರ್ತಾರಲ್ವ ಮೇನ್ ಹೆಡ್ಗಳು, ಸೊ ಅವರೆಲ್ಲ ಒಂದು 4-5 ಜನ ಒಟ್ಟಿಗೆ ಕೂತ್ಕೊಂಡು ಡಿಸಿಷನ್ ಮಾಡೋದು. ಸ್ಟಾರ್ಟಿಂಗಲ್ಲಿ ಪಿಕ್ಚರ್ ತೋರಿಸಿದ್ನಲ್ವ ಆ ರೀತಿ. ಓಕೆ, ಸೊ ಪ್ರತಿಯೊಬ್ಬರಿಂದಲೂ ಕೂಡ ಸಲಹೆಗಳನ್ನು ತೆಗೆದುಕೊಳ್ಳೋದು. ಸೊ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ, ಸೊ ನಿಮ್ಮ ಅಭಿಪ್ರಾಯ ಏನು, ಸೊ ನೀವು ನಿಮ್ಮ ಟಿಪ್ಸನ್ನು ಕೊಡಿ, ಸೊ ನೀವು ಹೇಳಿ. ಈ ರೀತಿ ಪ್ರತಿಯೊಬ್ಬರಿಂದಲೂ ಕೂಡ ಎಲ್ಲರೂ ಕೂಡ ಆ ಗ್ರೂಪಲ್ಲಿ ಇನ್ವಾಲ್ವ್ ಆಗಿ ಡಿಸಿಷನ್ ತಗೊಳ್ಳೋದಿದೆಯಲ್ಲ, ಇದನ್ನು ನಾವು ಗ್ರೂಪ್ ಡಿಸಿಷನ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ನಂತರ ಡಿಸಿಷನ್ ಮೇಕಿಂಗ್ ಇಂಪಾರ್ಟೆನ್ಸ್. ಈ ಡಿಸಿಷನ್ ಮೇಕಿಂಗ್ನ ಇಂಪಾರ್ಟೆನ್ಸ್ ಏನಪ್ಪ ಅಂತ ಆದರೆ, ಸೊ ನೋಡಿ ಇದರಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ಗಳು ಇದೆ ಡಿಸಿಷನ್ ಮೇಕಿಂಗ್ ಅಲ್ಲಿ. ಏನು ಹೇಳಿ ನೋಡಿ, ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಅಪ್ರಾಪ್ರಿಯೇಟ್ ಡಿಸಿಷನ್ ಕ್ಯಾನ್ ಬ್ರಿಂಗ್ ಪ್ರಾಫಿಟ್ ಟು ದ ಆರ್ಗನೈಸೇಷನ್, ರಾಂಗ್ ಡಿಸಿಷನ್ ಕ್ಯಾನ್ ರಿಸಲ್ಟ್ ಇನ್ ಲಾಸ್. ಅಂತಂದ್ರೆ ಆ ಡಿಸಿಷನ್ ತಗೊಳ್ತಕ್ಕಂಥದ್ದು ಅದು ಇಂಡಿವಿಜುವಲ್ ಆಗಿರಲಿ ಅಥವಾ ಗ್ರೂಪಲ್ಲಿ ಆಗಿರಲಿ, ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು. ಓಕೆ, ಸೊ ದ ಡಿಸಿಷನ್ ಟೇಕನ್ ಬೈ ದಟ್ ಇಂಡಿವಿಜುವಲ್ ಆರ್ ವಾಟ್ ಗ್ರೂಪ್ ಈಸ್ ಡಿಸೈಡೆಡ್ ದ ವೆದರ್ ಪ್ರಾಫಿಟ್ ಆರ್ ಲಾಸ್ ಆಫ್ ಅ ಕಂಪನಿ. ಓಕೆ, ಆ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಕಂಪ್ನಿ ಪ್ರಾಫಿಟ್ ಅಲ್ಲಿ ಹೋಗುತ್ತೋ ಲಾಸ್ ಅಲ್ಲಿ ಹೋಗುತ್ತೋ ಅಂತ. ಓಕೆ, ಸೊ ಹಾಗಾಗಿ ನೋಡಿ ಆ ಡಿಸಿಷನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಡಿಸಿಷನ್ ಏನ್ ಬೇಕಾದ್ರೂ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾವು ತಲೆಯಲ್ಲಿ ಇಟ್ಕೋಬೇಕು ಒಂದು ಡಿಸಿಷನ್ ತಗೋಬೇಕಾದ್ರೆ. ಒಂದು ಟೈಮ್ ಫ್ಯಾಕ್ಟರು, ನಾವು ಯಾವ ಸಂದರ್ಭದಲ್ಲಿ ಇದ್ದೀವಿ, ಈ ಸಂದರ್ಭದಲ್ಲಿ ನಮಗೆ ಏನು ಬೇಕು ಕರೆಕ್ಟ್ ಆಗಿ ಅದು ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಈ ಟೈಮ್ ಫ್ಯಾಕ್ಟರ್ ಇವಾಗ ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ನಮಗೀಗ ಏನು ಬೇಕು ಅನ್ನೋದು ನಮಗೆ ಕ್ಲಿಯರ್ ಆಗಿರಬೇಕು. ಮತ್ತು ಎಕ್ಸ್ಪೀರಿಯನ್ಸು. ಓಕೆ, ಎಕ್ಸ್ಪೀರಿಯನ್ಸ್ ಅಂತಂದರೆ ಒಂದು ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಅಂತೂ ತುಂಬ ಇಲ್ಲಿ ಇನ್ವಾಲ್ವ್ ಆಗಬೇಕಾಗುತ್ತೆ. ಓಕೆ, ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಯಾರು ಇರ್ತಾರಲ್ಲ ಅವರಿಗೆ ಕೆಲಸಕ್ಕೆ ಮಾಡಿ ತುಂಬ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸೊ ಅವರು ಇದರಲ್ಲಿ ಇನ್ವಾಲ್ವ್ ಆಗಬೇಕಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೋಡಿ ವೈಸ್ ಡಿಸಿಷನ್ಸ್, ವಿಸ್ಡಮ್ ಅನ್ನೋದಿರಬೇಕು. ಓಕೆ, ಅಂದರೆ ಮುಂದಾಲೋಚನೆಗಳು. ಓಕೆ, ಫ್ಯೂಚರ್ದು ಪ್ಲಾನ್ ಮಾಡಿ ನಾವು ಇಲ್ಲಿ ಡಿಸಿಷನ್ ಕೊಡಬೇಕಾಗುತ್ತೆ. ಓಕೆ, ಫ್ಯೂಚರ್ ಮಾಡಿದರೆ ನಾನು ಈ ಡಿಸಿಷನ್ನ ತಗೊಂಡ್ರೆ, ಈ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಫ್ಯೂಚರಲ್ಲಿ ನನ್ನ ಕಂಪ್ನಿ ಏನಾಗುತ್ತೆ, ಲಾಸ್ ಆಗುತ್ತಾ ಪ್ರಾಫಿಟ್ ಆಗುತ್ತಾ, ಇದನ್ನ ನಾವು ಏನು ಮಾಡ್ಬೇಕಂತಂದ್ರೆ ಸೊ ಏನು ಮಾಡಬೇಕು, ವೈಸ್ ಡಿಸಿಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ಇದನ್ನ ನಾವಿಲ್ಲಿ ನೋಡಬೇಕಾಗುತ್ತೆ. ದೆನ್ ನೋಡಿ ಫರ್ಮ್ನೆಸ್, ಬೋಲ್ಡ್ನೆಸ್ ಮತ್ತೆ ಕ್ಲಾರಿಟಿ ಇವೆಲ್ಲ ಕೂಡ ಇರಬೇಕಾಗುತ್ತೆ. ಓಕೆ, ಫರ್ಮ್ನೆಸ್ ಅಂತಂದ್ರೆ ಬೋಲ್ಡ್ನೆಸ್ ಅಂತಂದ್ರೆ ಡೈರೆಕ್ಟ್ ಆಗಿ ಹೇಳ್ತಕ್ಕಂಥದ್ದು, ಮತ್ತೆ ಕ್ಲಾರಿಟಿ ಅಂತಂದ್ರೆ ಆ ಡಿಸಿಷನ್ ಅಲ್ಲಿ ಒಂದು ಕ್ಲಾರಿಟಿ ಇರಬೇಕು. ಓಕೆ, ಡೌಟ್ ಇರಬಾರ್ದು ಎಲ್ಲೂ ಕೂಡ. ಡೌಟ್, ನಾನು ಈಗ ಡಿಸಿಷನ್ ತಗೊಂಡಿದ್ದೀನಿ ಈ ರೀತಿ, ಯಾಕೋ ಕನ್ಫ್ಯೂಷನ್ ಆಗ್ತಿದೆ, ನಾನು ಇದು ಮಾಡ್ಲೋ ಬೇಡ ಅಂತ, ಈ ರೀತಿ ಇದ್ರೆ ಆಗೋದಿಲ್ಲ. ಓಕೆ, ಆ ಥರ ಏನು ಆ ರೀತಿ ಸಿಚುವೇಶನ್ ಅಲ್ಲಿ ಇದ್ರೆ ಅದು ಆಗೋದಿಲ್ಲ. ಯಾವತ್ತು ಕೂಡ ಕ್ಲಾರಿಟಿ ಅನ್ನೋದು ಇರಬೇಕಾಗುತ್ತೆ. ಓಕೆ, ಕ್ಲಾರಿಟಿ ಅನ್ನೋದು ಇರಬೇಕಾಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಆ 6 ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ದೆನ್ ನೋಡ್ತಾ ಹೋಗಿ ಏನ್ ಮಾಡ್ಬೇಕಾಗುತ್ತಪ್ಪ ಅಂತಂದ್ರೆ, ಈ ಡಿಸಿಷನ್ ಮೇಕೋದ್ರಿಂದ ನಾವು ಏನ್ ಮಾಡ್ಬೇಕು, ಸಿಂಪಲ್ ಆಗಿ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಓಕೆ, ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಯಾವ ರೀತಿ ಅಂತಂದ್ರೆ ನೋಡಿ, ಡಿಸಿಷನ್ ತಗೊಳ್ಳೋದಂತಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದೇ ಅರ್ಥ. ಓಕೆ, ಯಾವುದೋ ಒಂದು ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೋಸ್ಕರ ಒಂದು ಡಿಸಿಷನ್ ತಗೊಳ್ತೀವಲ್ವಾ, ಅದನ್ನ ನಾವು ಏನಂತ ಹೇಳ್ತೀವಿ, ಡಿಸಿಷನ್ ಮೇಕಿಂಗ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಸೊ ನೋಡಿ ಫಸ್ಟ್ ಒನ್ ಏನ್ ಮಾಡ್ಬೇಕು, ಅನಲೈಸಿಂಗ್ ದ ಪ್ರಾಬ್ಲಮ್ ಅನ್ನ ಅನಲೈಸ್ ಮಾಡ್ತಾ ಹೋಗ್ಬೇಕು. ಓಕೆ, ಫಸ್ಟ್ ಥಿಂಗ್ ನಾವು ಆ ಪ್ರಾಬ್ಲಮ್ ಏನಕ್ಕೋಸ್ಕರ ಬಂದಿದೆ, ಯಾವ ರೀತಿ ಬಂತು, ಅದಕ್ಕೆ ಕಾರಣಗಳೇನು. ಓಕೆ, ಸೊ ಇದು ಫಸ್ಟ್ ನಮಗೆ ಆ ಬೇಸಿಸ್ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿರಬೇಕು. ಯಾವ ವಿಚಾರಕ್ಕೋಸ್ಕರ ಆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ, ಎಲ್ಲಿಂದ ಬಂತು, ಮತ್ತೆ ಏನಕ್ಕೋಸ್ಕರ ಬಂತು, ನಾವು ಅದಕ್ಕೆ ಏನ್ ಮಾಡ್ಬೋದು ಅನ್ನೋದು. ಓಕೆ, ಸೊ ಅದೇ ನೋಡಿ ಪ್ಲಾನಿಂಗ್ ಆಫ್ ಕೋರ್ಸ್ ಆಫ್ ಆಕ್ಷನ್. ಓಕೆ, ಸೊ ನಂತರ ಏನ್ ಮಾಡಬೇಕು, ನಾವು ಅದಕ್ಕೆ ಆ ಪ್ರಾಬ್ಲಮ್ಗೆ ಏನ್ ಆಕ್ಷನ್ಸ್ ಅನ್ನ ಮಾಡಬೇಕು ಅಂತ ಇರುತ್ತಲ್ವಾ, ಅದನ್ನ ಪ್ಲಾನ್ ಮಾಡಬೇಕು. ಫಸ್ಟ್ ಪ್ಲಾನ್ ಇಲ್ಲದೆ ಅಂತೂ ಏನು ನಡೆಯೋದಿಲ್ಲ. ಫಸ್ಟ್ ಪಾಯಿಂಟ್ ಅಲ್ಲೇ ಡಿಸ್ಕಷನ್ ಮಾಡಿದೀವಿ ನಾವು ಅಲ್ವಾ, ಪ್ಲಾನಿಂಗ್ ಮಾಡಬೇಕಾಗುತ್ತೆ. ಸೆಕೆಂಡ್ ಥಿಂಗು, ನಂತರ ನೋಡಿ ಮೇಂಟೈನಿಂಗ್ ಕರೇಜ್ ಅಂಡ್ ಪೇಷನ್ಸ್. ಓಕೆ, ಧೈರ್ಯವಂತರಾಗಿರ್ಬೇಕು ನಾವು, ಮತ್ತೆ ತಾಳ್ಮೆಯನ್ನ ಹೊಂದಿರಬೇಕು. ಓಕೆ, ಸೊ ನಾವು ಏನು ಆ ಆಕ್ಷನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ನಮಗೆ ಧೈರ್ಯ ಇರಬೇಕು ಮನಸ್ಸಲ್ಲಿ. ಓಕೆ, ಡೌಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬಾರ್ದು. ಓಕೆ, ಸೊ ನಂತರ ಪೇಷನ್ಸ್, ತಾಳ್ಮೆ ಇರಲೇಬೇಕು. ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ. ಯಾಕೆ ಹೇಳಿ ತಾಳ್ಮೆ ಇರಬೇಕು, ತಾಳ್ಮೆ ಇದ್ರೆ ಏನು ಕೆಲವೊಮ್ಮೆ ಸ್ವಲ್ಪ ರಿಸಲ್ಟ್ ಆಗೋದು ಡಿಲೇ ಆಗ್ಬೋದು, ರಿಸಲ್ಟ್ ಬರ್ತಕ್ಕಂಥದ್ದು ನಾವು ಅನ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ, ಬಟ್ ಏನಾಗುತ್ತೆ 100% ಬಂದೇ ಬರುತ್ತೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಅದಾದಂತ ಫಾರ್ ಸೈಟೆಡ್ನೆಸ್, ದೂರದೃಷ್ಟಿ ಇರಬೇಕು. ಅದಾದ ನಂತರ ಎಬಿಲಿಟಿ ಟು ಟೇಕ್ ಕ್ವಿಕ್ ಅಂಡ್ ವಾಯ್ಸ್ ಡಿಸಿಷನ್ಸ್. ದೂರದೃಷ್ಟಿ ಅಂತಂದ್ರೆ ಅದೇ ಮುಂದಾಲೋಚನೆ, ಫ್ಯೂಚರ್ದು ಯೋಚನೆ ಮಾಡಿ ಡಿಸಿಷನ್ ಅನ್ನ ತಗೋಬೇಕು. ಮತ್ತೆ ಕ್ವಿಕ್ ಆಗಿರ್ಬೇಕು. ಡಿಸಿಷನ್ಸ್ ಯಾವತ್ತೂ ಕೂಡ ಏನೋ ಆಗಿರಬೇಕು, ಕ್ವಿಕ್ ಆಗಿ
ಕೆಲವೊಂದು ಸಮಯದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಸಡನ್ ಆಗಿ ಏನೋ ಒಂದು ಪ್ರಾಬ್ಲಮ್ ಬಂದ್ಬಿಡುತ್ತೆ, ಸಡನ್ಲಿ ಸಮ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ವಿಲ್ ಅರೈಸ್. ಅವಾಗ ಏನ್ ಮಾಡ್ಬೇಕು ಹೇಳಿ, ಆ ಪ್ರಾಬ್ಲಮ್ಗಳನ್ನ ಸಡನ್ ಆಗಿ ಸಾಲ್ವ್ ಮಾಡ್ಕೊಂಡು ನಾವು ಮುಂದೆ ಹೋಗ್ತಕ್ಕಂಥ ಕೆಪಾಸಿಟಿ ನಮಗೆ ಇರಬೇಕಾಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ನಿಮಗೆ 2 ಮಾರ್ಕ್ಸ್ ಕೇಳ್ತಾರೆ. ಓಕೆ, ಕ್ಲಿಯರ್ ಇರಲಿ. ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಶುಡ್ ಕೀಪ್ ಇನ್ ಮೈಂಡ್ ವೈಲ್ ಟೇಕಿಂಗ್ ಅ ಡಿಸಿಷನ್ ಅಂತ ಕೇಳ್ತಾರೆ. ಸೊ ನಿಮಗೆ ಗೊತ್ತಿರಬೇಕು ಇದು. ಸೊ ನೋಡಿ, ಫಂಕ್ಷನಲ್ ಏರಿಯಾಸ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ ಇಲ್ಲಿ. ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಮ್ಯಾನೇಜ್ಮೆಂಟ್ ಇಸ್ ಕನ್ಸರ್ನ್ ವಿತ್ ದ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಎಫರ್ಟ್ಸ್ ಆಫ್ ಅದರ್ಸ್. ಇದು ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿದ್ದೀನಿ, ಮತ್ತೆ ಕೊಟ್ಟಿದ್ದಾರೆ ಇಲ್ಲಿ, ರಿಪೀಟ್ ಆಗಿದೆ, ಇರಲಿ. ಓಕೆ, ಅಂತಂದ್ರೆ ಬೇರೆಯವರ ಎಫರ್ಟ್ ಇಂದ ಒಂದು ಕೆಲಸ ಕಾರ್ಯಗಳನ್ನ ಮುಗಿಸೋದನ್ನ ನಾವು ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಲ್ವಾ. ಸೊ ನೋಡಿ, ಟು ಗೆಟ್ ದ ವರ್ಕ್ ಡನ್ ಥ್ರೂ ಅದರ್ಸ್ ದ ಮ್ಯಾನೇಜ್ಮೆಂಟ್ ಹ್ಯಾಸ್ ಟು ಅಂಡರ್ಟೇಕ್ ನಂಬರ್ ಆಫ್ ಆಕ್ಟಿವಿಟೀಸ್. ಓಕೆ, ಸೊ ಇದೆಲ್ಲ ಕೂಡ ನಾವೆಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ವಾ, ಅವೇನೆ ಆ ಮ್ಯಾನೇಜ್ಮೆಂಟ್ ನಡಿಬೇಕಂತಂದ್ರೆ ಏನೇನು ಆಕ್ಟಿವಿಟೀಸ್ ಬೇಕಂತ ನೋಡಿದ್ವಲ್ಲ ಅದೇನೆ. ಸೊ ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ, ಫಸ್ಟ್ ಸ್ಲೈಡ್ ಅಲ್ಲಿ ಇತ್ತಲ್ಲ ಅದೇನೆ, ಪ್ಲಾನಿಂಗ್, ಆರ್ಗನೈಸೇಷನ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಷನ್, ಕಂಟ್ರೋಲಿಂಗ್. ಓಕೆ, ಸೊ ಬನ್ನಿ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ, ಯಾಕಂತಂದ್ರೆ ರಿಪೀಟ್ ಆಗಿದೆ, ಒಂದೊಂದನ್ನೇ ನೋಡ್ತಾ ಹೋಗೋಣ. ಓಕೆ, ಸೊ ಒಂದೊಂದನ್ನೇ ನೋಡ್ತಾ ಹೋಗೋಣ ಡೀಟೇಲ್ ಆಗಿ. ಒಂದೊಂದು ಪ್ಲಾನಿಂಗ್ ಅಂತಂದ್ರೆ ಏನು, ಇಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫಂಕ್ಷನಲ್ ಏರಿಯಾಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಇದು ಏನಾಗಿದೆ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಫಂಕ್ಷನಲ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಇದು ಫಂಕ್ಷನಲ್ ಏರಿಯಾಸ್ ಮ್ಯಾನೇಜ್ಮೆಂಟ್. ಓಕೆ, ಪ್ಲಾನಿಂಗ್ ಇಲ್ಲ ಯಾವ ಕೆಲಸನೂ ಆಗಲ್ಲ ಕಣ್ರಪ್ಪ, ನೆನಪಿರ್ಲಿ ನಿಮಗೆ. ಓಕೆ, ಒಂದು ಮನೆ ಕಟ್ಟಬೇಕಾ, ನಿಮಗೆ ಫಸ್ಟೇ ಪ್ಲಾನ್ ಇರಬೇಕು. ಗಾಡಿ ತಗೋಬೇಕಾ ನೀವು, ನಿಮಗೆ ಫಸ್ಟೇ ಪ್ಲಾನ್ ಇರಬೇಕು, ನಾನು ಇದೇ ಗಾಡಿ ತಗೊಳೋದು. ಓಕೆ, ಮೊಬೈಲ್ ತಗೋಬೇಕಾ, ನಿಮಗೆ ಫಸ್ಟ್ ಐಡಿಯಾಸ್ ಇರಬೇಕು, ನನ್ನ ಬಜೆಟ್ ಎಷ್ಟಿದೆ, ನಾನು ಯಾವ ಮೊಬೈಲನ್ನ ತಗೋಬೇಕು. ಲ್ಯಾಪ್ಟಾಪ್ ತಗೋಬೇಕಾ, ಅಲ್ಲೂ ನಿಮಗೆ ಒಂದು ಪ್ಲಾನಿಂಗ್ ಅನ್ನೋದು ಇರಬೇಕು. ಸೊ ಈ ರೀತಿ ಪ್ಲಾನಿಂಗ್ ಅಂತಂದು ಕಂಪಲ್ಸರಿ ಇರಲೇಬೇಕಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಇಟ್ ಇನ್ವಾಲ್ವ್ಸ್ ದ ಫ್ಯೂಚರ್ ಕೋರ್ಸ್ ಆಫ್ ಆಪರೇಷನ್ ಫಾರ್ ಎ ಗಿವನ್ ಪೀರಿಯಡ್. ಓಕೆ, ಅಂತಂದ್ರೆ ಅದೇ ಗಿವನ್ ಪೀರಿಯಡ್ಗೆ ಏನ್ ಮಾಡೋದು, ಡಿಸಿಷನ್ ತಗೊಳ್ಳೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಈ ಪ್ರೊಸೆಸ್ ಯಾವುದನ್ನ ಇನ್ಕ್ಲೂಡ್ ಮಾಡಿರ್ತಪ್ಪ ಅಂತಂದ್ರೆ ನೋಡಿ, ಡಿಟರ್ಮಿನೇಷನ್ ಆಫ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್, ಮತ್ತೆ ಫಾರ್ಮುಲೇಷನ್ ಆಫ್ ಪ್ಲಾನ್ಸ್, ಪಾಲಿಸೀಸ್, ಸ್ಟ್ರಾಟಜೀಸ್, ಶೆಡ್ಯೂಲ್ಸ್, ಮತ್ತೆ ಪ್ರೊಸೀಜರ್ಸ್, ಪ್ರೋಗ್ರಾಮ್ಸ್. ಅಂತಂದ್ರೆ ಆ ಆರ್ಗನೈಸೇಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಅದು ಯಾವ ರೀತಿ ಆರ್ಗನೈಸೇಷನ್, ಯಾವ ರೀತಿ ಕಂಪನಿ ಅನ್ನೋದ್ರ ಮೇಲೆ ಏನಾಗುತ್ತೆ, ನಾವಲ್ಲಿ ಯಾವ ರೀತಿ ಪ್ಲಾನ್ಗಳನ್ನ ಮಾಡಬೇಕು, ಯಾವ ರೀತಿ ಸ್ಟ್ರಾಟಜಿಸ್ಗಳನ್ನ ತರಬೇಕು, ಯಾವ ರೀತಿ ಪ್ರೋಗ್ರಾಮ್ಸ್ನ ತರಬೇಕು, ಯಾವಾಗ ಯಾವ ಕೆಲಸ ಮಾಡ್ಬೇಕು ಅನ್ನೋದು, ಇದೆಲ್ಲ ಏನು ಆರ್ಗನೈಸೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಆರ್ಗನೈಸೇಷನಲ್ ಆಬ್ಜೆಕ್ಟಿವ್, ಒಂದೊಂದು ಬೇರೆ ಬೇರೆ ಕಂಪ್ನಿ ಕೂಡ ಬೇರೆ ಬೇರೆ ಗುರಿ ಅನ್ನೋದು ಇರುತ್ತೆ. ಓಕೆ, ಈಗ ನಿಮ್ಗೆಲ್ಲ ಏನು ಗುರಿ ಇದೆ ಹೇಳಿ ನೋಡುವ. FA3 ಎಕ್ಸಾಮ್ಸ್ ಬರ್ತಾ ಇದೆ, ಪಾಸ್ ಮಾಡಬೇಕು. ಓಕೆ, ಸೊ ನಂತರ FA4 ಬರುತ್ತೆ, ನಂತರ ಆನ್ಯುವಲ್ ಎಕ್ಸಾಮ್ ಬರುತ್ತೆ. ಈ ರೀತಿ ನಿಮ್ಗೆಲ್ಲರಿಗೂ ಒಂದು ಗೋಲ್ ಇರುತ್ತಲ್ವಾ, ಅದೇ ರೀತಿ ಆ ಆರ್ಗನೈಸೇಷನ್ಗೆ ಇರ್ತಕ್ಕಂಥ ಕೆಲವೊಂದು ಗೋಲ್ಗಳನ್ನ ಏನ್ ಮಾಡಬೇಕು, ಆ ಪ್ಲಾನ್ಸ್, ಪಾಲಿಸೀಸ್, ಅದರ ರೆಸ್ಪೆಕ್ಟಿವ್ ಆಗಿ ನಾವು ಪ್ಲಾನ್ ಮಾಡ್ತಾ ಹೋಗ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ದೆನ್ ಸೆಕೆಂಡ್ ಒನ್, ಆರ್ಗನೈಸಿಂಗ್. ಆರ್ಗನೈಸಿಂಗ್ ಅಂತಂದ್ರೆ ನೋಡಿ, ಇಟ್ ಈಸ್ ದ ಪ್ರೋಸೆಸ್ ಆಫ್ ಬ್ರಿಂಗಿಂಗ್ ಟುಗೆದರ್ ದ ಮ್ಯಾನ್ ಪವರ್ ಆ್ಯಂಡ್ ಮೆಟೀರಿಯಲ್ ರಿಸೋರ್ಸಸ್. ಅಂತಂದ್ರೆ ನೋಡಿ, ವೆರಿ ಇಂಪಾರ್ಟೆಂಟು, ಮಾನವ ಮತ್ತೆ ಮೆಟೀರಿಯಲ್ ರಿಸೋರ್ಸ್, ಬೇರೆ ಸಂಪನ್ಮೂಲಗಳು. ಓಕೆ, ಮನುಷ್ಯರ ಜೊತೆಗೆ ವೆಹಿಕಲ್ಲು, ವಸ್ತುಗಳು, ಮೆಟೀರಿಯಲ್ಸು ಯಾವುದೇ ಇರಲಿ, ಸೊ ಅದನ್ನೆಲ್ಲ ಏನು ಮಾಡಬೇಕು, ಒಟ್ಟಿಗೆ ತಂದು ಕೆಲಸ ಮಾಡಬೇಕಾಗುತ್ತೆ. ಓಕೆ, ಸೊ ಹ್ಯೂಮನ್ ಎಫರ್ಟ್ ಪ್ಲಸ್ ಮೆಟೀರಿಯಲ್ ಎಫರ್ಟ್ ಎರಡು ಕೂಡ ನಮಗೆ ಬೇಕಾಗುತ್ತೆ. ಓಕೆ, ಸೊ ಎಕ್ಸಾಂಪಲ್ ನೋಡಿ, ಮಷಿನರೀಸ್ ಮತ್ತೆ ಮೆಟೀರಿಯಲ್ಸ್, ಮಷಿನರೀಸ್ ಮತ್ತೆ ಮೆಟೀರಿಯಲ್ಸ್ ಇವೆರಡು ಕೂಡ ನಮಗೆ ಬೇಕೇ ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಪುಟಿಂಗ್ ದ ಮೆಟೀರಿಯಲ್ ರಿಸೋರ್ಸಸ್ ಅಂಡ್ ಮ್ಯಾನ್ ಪವರ್ ಟುಗೆದರ್ ಇಂಟು ವರ್ಕಿಂಗ್ ಆರ್ಡರ್ ಟು ಅಚೀವ್ ದ ಅಬ್ಜೆಕ್ಟಿವ್ಸ್ ಇಸ್ ದ ಮೈನ್ ಪರ್ಪಸ್ ಆಫ್ ದ ಆರ್ಗನೈಸಿಂಗ್ ಏರಿಯಾ ಆಫ್ ಮ್ಯಾನೇಜಿಯಲ್ ಫಂಕ್ಷನ್. ಓಕೆ, ಇವೆರಡು ಏನು, ಆ ಮ್ಯಾನ್ ಪವರ್ ಮತ್ತೆ ಯಾವುದು ರಿಸೋರ್ಸ್, ಮೆಟೀರಿಯಲ್ ರಿಸೋರ್ಸ್ನ ಒಟ್ಟಿಗೆ ಕೆಲಸ ಮಾಡೋದಿದೆಯಲ್ಲ, ಟುಗೆದರ್ ವರ್ಕಿಂಗ್ ಮಾಡೋದು, ಅದು ಒಂದು ಏನು ಮೇನ್ ಆಬ್ಜೆಕ್ಟಿವ್ಸ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೆಕೆಂಡ್ ಒನ್ ಆರ್ಗನೈಸೇಷನ್. ದೆನ್ ಥರ್ಡ್ ಒನ್ ಸ್ಟಾಫಿಂಗ್. ಸ್ಟಾಫಿಂಗ್ ಅಂತಂದ್ರೆ ಏನ್ ಸರ್ ಅಂತಂದ್ರೆ, ಫಂಕ್ಷನ್ ಕನ್ಸರ್ನ್ ವಿತ್ ದ ರಿಕ್ವೈರ್ಮೆಂಟ್, ಸೆಲೆಕ್ಷನ್, ಪ್ಲೇಸ್ಮೆಂಟ್, ಟ್ರೈನಿಂಗ್, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಆಲ್ ಮೆಂಬರ್ಸ್ ಆಫ್ ದ ಆರ್ಗನೈಸೇಷನ್. ನೋಡಿ, ಒಂದು ಆರ್ಗನೈಸೇಷನ್ ನಲ್ಲಿ ಎಷ್ಟು ಜನ ಬೇಕು ನನಗೆ ಕೆಲಸಕ್ಕೆ ಅನ್ನೋದನ್ನ ಅವ್ರನ್ನ ಕೆಲಸಕ್ಕೆ ತಗೊಳಕ್ಕಂಥದ್ದು, ಅವರಿಗೆ ಟ್ರೈನಿಂಗ್ ಅನ್ನ ಕೊಡ್ತಕ್ಕಂಥದ್ದು. ಓಕೆ, ಸೊ ನಂತರ ಅವರನಿಗೆ ಬೇರೆ ಬೇರೆ ರೋಲ್ಗಳನ್ನ ಡಿವೈಡ್ ಮಾಡ್ತಕ್ಕಂಥದ್ದು, ಇದೆಲ್ಲ ಏನು ಸ್ಟಾಫಿಂಗ್ ಅಂಡರಲ್ಲಿ ಬರ್ತಾ ಹೋಗುತ್ತೆ. ಓಕೆ ಓಕೆ ಸೊ ಇದು ನಿಮಗೆ ಕ್ಲಿಯರ್ ಆಗಿಲ್ಲ. ಅಥವಾ ನೀವು ಯಾರಾದ್ರೂ ನೋಡಿ ನಿಮ್ಮ ಮನೇಲಿ ಅಗ್ರಿಕಲ್ಚರ್ ಇದ್ರೆ, ಸೊ ನಿಮ್ಮ ಮನೆ ಕೆಲಸಕ್ಕೂ ಜನಗಳು ಬರ್ತಾರಲ್ವಾ, ಅಲ್ಲಿ ನೀವು ಜನ ಸೆಲೆಕ್ಟ್ ಮಾಡ್ತೀರಲ್ವಾ, ಸೊ ಆ ರೀತಿಯಲ್ಲಿ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿರಲಿ ಸ್ಟಾಫಿಂಗ್. ದೆನ್ ಫೋರ್ತ್ ಒನ್ ಡೈರೆಕ್ಟಿಂಗ್. ಡೈರೆಕ್ಟಿಂಗ್ ಅಂತಂದ್ರೆ ಇಟ್ ಇಸ್ ದ ಏರಿಯಾ ಆಫ್ ಫಂಕ್ಷನಲ್ ಮ್ಯಾನೇಜ್ಮೆಂಟ್ ವೇರ್ ಇನ್ಸ್ಟ್ರಕ್ಟಿಂಗ್, ಗೈಡಿಂಗ್, ಸೂಪರ್ವೈಸಿಂಗ್, ಲೀಡಿಂಗ್ ದ ಪೀಪಲ್ ಆಫ್ ಎನ್ ಆರ್ಗನೈಸೇಷನ್ ಟುವರ್ಡ್ಸ್ ದ ಅಕಾಂಪ್ಲಿಷ್ಮೆಂಟ್ ಆಫ್ ದ ಆರ್ಗನೈಸೇಷನಲ್ ಗೋಲ್ಸ್. ಓಕೆ, ಸೊ ಡೈರೆಕ್ಟಿಂಗ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಆ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಜನಗಳಿಗೆ ನಾವು ಕಾಲಕ್ಕೆ ತಕ್ಕಂತೆ ಏನ್ ಮಾಡಬೇಕು, ಗೈಡ್ ಲೈನ್ಸ್ ಅನ್ನ ಕೊಡ್ತಾ ಹೋಗ್ಬೇಕು, ಸೂಪರ್ವಿಷನ್ ಮಾಡ್ತಾ ಇರಬೇಕು, ಲೀಡ್ ಮಾಡ್ತಾ ಇರಬೇಕು. ನೋಡಿ ಈ ಕೆಲಸ ಮಾಡ್ತಾ ಹೋಗಿ ನೀವು,
ಸೊ ಅಲ್ಲಿ ಅವ್ರು ಸಪೋಸ್ ಏನಾದ್ರು ಮಿಸ್ಟೇಕ್ ಆದ್ರೆ ನೋಡಿ ಇದಲ್ಲ, ಸ್ವಲ್ಪ ಮಿಸ್ಟೇಕ್ ಆಗಿದೆ, ಸ್ವಲ್ಪ ಏನು ನೀವು ನಿಮ್ಮ ಇದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಅವ್ರದ್ದು ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವರಿಗೆ ಅವಕಾಶವನ್ನ ಕೊಡಬೇಕು ನಾವು. ಓಕೆ, ಸೊ ಕರೆಕ್ಟ್ ಮಾಡ್ಲಿಕ್ಕೆ ಅವಕಾಶಗಳನ್ನ ಕೊಡ್ತಾ ಹೋಗ್ಬೇಕು. ಮತ್ತೆ ಏನೇ ಆಗ್ಲಿ ಅವ್ರಿಗೆ ಏನ್ ಹೇಳಿ ಗೈಡ್ ಮಾಡ್ತಾ ಇರ್ಬೇಕು ಅವರಿಗೆ. ಓಕೆ, ಡೈರೆಕ್ಟ್ ಮಾಡ್ತಾ ಇರ್ಬೇಕು ಅವಾಗ ಇಶ್ಯೂಸ್ಗಳನ್ನ ಸರಿಯಾಗಿ ಮಾಡ್ತಾರೋ ತಪ್ಪು ಮಾಡ್ತಾರೋ ಅದನ್ನ ಚೆಕ್ ಮಾಡ್ತಾ ಇರಬೇಕು. ಸೊ ಅದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನಂತರ ನೋಡಿ ಸ್ಟೂಡೆಂಟ್ಸ್, ಕೋಆರ್ಡಿನೇಷನ್ ಅಂತ ಬರುತ್ತೆ, ಅಂತಂದ್ರೆ ಸಹಭಾಗಿತ್ವ ಅಂತ ಬರುತ್ತೆ ನೋಡಿ. ಇಟ್ ಇಸ್ ದ ಹಾರ್ಮೋನಿಯಸ್ ಬ್ಲೆಂಡಿಂಗ್ ಆಫ್ ದ ಆಕ್ಟಿವಿಟೀಸ್ ಆಫ್ ದ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಫಾರ್ ದ ಅಚೀವ್ಮೆಂಟ್ ಆಫ್ ದ ಡಿಸೈರ್ಡ್ ಗೋಲ್ಸ್ ಅಂತಂದ್ರೆ ಕೋಆರ್ಡಿನೇಷನ್ ಅಂತಂದ್ರೆ ಸಹಭಾಗಿತ್ವ. ಓಕೆ, ಸೊ ಇದು ಏನ್ ಹೇಳುತ್ತಪ್ಪ ಅಂತಂದ್ರೆ ಆಲ್ರೆಡಿ ನಾನು ಹೇಳಿದಾಗೆ ನೋಡಿ, ಈ ರೀತಿ ಇದೆ. ಓಕೆ, ಕೋಆರ್ಡಿನೇಷನ್. ಓಕೆ, ಇವ್ರ ಅಂಡರಲ್ಲಿ ಮತ್ತೆ 3 ಜನ, ಇದು ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ ರೀತಿನೇ ಇವ್ರ ಅಂಡರಲ್ಲಿ ಮತ್ತೆ 3 ಜನ ಬರ್ತಾರೆ. ಸೊ ಈ ರೀತಿ ಬಂದಂತ ಸಂದರ್ಭದಲ್ಲಿ ಏನಾಗುತ್ತೆ, ಕೋಆರ್ಡಿನೇಷನ್ ನೋಡಿ ಒಬ್ರಿಗೊಬ್ರಿಗೆ. ಸೊ ಇವ್ರುಗಳ ಮಧ್ಯೆ ಮತ್ತೆ ಇವ್ರುಗಳ ಮಧ್ಯೆ. ಸೊ ಇಲ್ಲಿ ಎಲ್ಲರೂ ಕೂಡ ಇವರೆಲ್ಲ ಏನು ಅವ್ರು ಎಷ್ಟು ಜನ 100 ಜನ ಇರ್ತಾರೆ ಕಂಪ್ನಿಲಿ ಆರ್ಗನೈಸೇಷನ್ ವರ್ಕ್ ಮಾಡೋರು. ಆ 100 ಜನನು ಏನಾಗಿರ್ಬೇಕು ಏನಾಗಿರ್ಬೇಕಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಿಸ್ಟಮ್ಯಾಟಿಕ್ ಆಗಿ ಏನ್ ಮಾಡಬೇಕು, ಕೋಆರ್ಡಿನೇಷನ್ ಆಗಿರ್ಬೇಕು. ಓಕೆ, ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡಿ. ಸೊ ನನಗೆ ಸಪೋಸ್ ಏನೋ ಒಂದು ವಿಷಯ ಗೊತ್ತಾಗ್ತಾ ಇಲ್ಲ ನನಗೆ. ಓಕೆ, ಸೊ ನನಗೆ ಏನೋ ಒಂದು ವಿಷಯ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ ಆಗಿದೆ ಅಂದಾಗ ನಾನು ನಿಮ್ಮನ್ನು ಕೇಳ್ತೀನಿ. ಸೊ ಅವಾಗ ಬಂದು ಅವ್ರು ಏನು ಮಾಡಬೇಕು, ಬೇರೆಯವರು ನೋಡಿ ಈ ಎಗೆ ಏನೋ ಒಂದು ಕನ್ಫ್ಯೂಷನ್ ಇದೆ, ಇವನು ಹೋಗಿ ಬಿನ ಕೇಳ್ತಾನೆ. ಸೊ ಇವನು ಅದಕ್ಕೆ ಹೆಲ್ಪ್ ಮಾಡ್ತಾನೆ. ಓಕೆ, ಸೊ ಬಿಗೆ ಏನೋ ಡೌಟ್ ಇದೆ, ಸೊ ಅವಾಗ ಸಿ ಕೇಳ್ತಾನೆ, ಅವ್ರು ಹೆಲ್ಪ್ ಮಾಡ್ತಾರೆ. ಓಕೆ, ಅಥವಾ ಇವ್ರ ಅಂಡರಲ್ಲಿ ಬರ್ತಕ್ಕಂಥ ಇವ್ರಿಗೆ ಏನೋ ಡೌಟ್ ಇದೆ, ಸೊ ಇವ್ರಿಗೆ ತಮ್ಮ ಬಾಸನ್ನ ಕೇಳ್ತಾರೆ. ಅವಾಗ ಅವರು ಒಬ್ರಿಗೊಬ್ರಿಗೆ ಸಹಭಾಗಿತ್ವದಿಂದ ಹೆಲ್ಪ್ ಮಾಡ್ತಕ್ಕಂಥ ನೇಚರ್ ಇದೆಯಲ್ವಾ. ಸೊ ಇದನ್ನ ನಾವು ಕೋಆರ್ಡಿನೇಷನ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ ಸ್ಟೂಡೆಂಟ್ಸ್. ಓಕೆ, ಸೊ ದೆನ್ ನೋಡಿ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಓಕೆ, ಯಾವುದಪ್ಪ ಅಂತಂದ್ರೆ ನೋಡಿ, ಟು ಕ್ರಿಯೇಟ್ ಆನ್ ಅಟ್ಮಾಸ್ಫಿಯರ್ ಆಫ್ ಎನ್ ಆರ್ಡರ್ ಅಂಡ್ ಡಿಸಿಪ್ಲಿನ್ ಇನ್ ದ ಆರ್ಗನೈಸೇಷನ್ ಟು ಇನ್ಶೂರ್ ಪ್ರಾಪರ್ ಕೋಆರ್ಡಿನೇಷನ್ ಆಫ್ ಎನ್ ಆಕ್ಟಿವಿಟೀಸ್. ಸೊ ಇದು ಏನು ಮೇಂಟೈನ್ ಮಾಡಕ್ಕೆ, ಓಕೆ, ಕ್ರಿಯೇಟ್ ಅನ್ ಅಟ್ಮಾಸ್ಫಿಯರ್ ಆಫ್ ಎನ್ ಆರ್ಡರ್ ಅಂಡ್ ಡಿಸಿಪ್ಲಿನ್. ಓಕೆ, ಆ ಕೆಲಸ ಮಾಡ್ತಕ್ಕಂಥ ಜಾಗ ಯಾವತ್ತೂ ಕೂಡ ಡಿಸಿಪ್ಲಿನ್ಡ್ ಆಗಿರ್ಬೇಕು ಅಲ್ವಾ, ಒಳ್ಳೆ ವಾತಾವರಣ ಇರಬೇಕು ಕೆಲಸ ಮಾಡ್ತಕ್ಕಂಥ ಜಾಗ. ಸೊ ಅಲ್ಲಿ ಏನು ಬೇರೆ ಏನೋ ಕೆಲ್ಸಕ್ಕೆ ಬರದೇ ವಿಚಾರ ಮಾತಾಡ್ಕೊಂಡು ಮತ್ತೆ ಏನು ಬೇರೆ ವಿಚಾರಗಳನ್ನ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋದು. ಸೊ ಇದೆಲ್ಲ ಇದ್ರೆ ಏನಾಗಲ್ಲ, ಅದು ಕೆಲಸದ ಜಾಗ ಆಗ್ಲಿಕ್ಕೆ ಸರಿ ಇರೋದಿಲ್ಲ. ಓಕೆ, ಆ ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡ್ಲಿಕ್ಕೆ ನಾವು ಏನ್ ಮಾಡಬೇಕು, ಈ ರೀತಿ ಕಂಟ್ರೋಲ್ ಮಾಡ್ತಾ ಇರಬೇಕು. ಓಕೆ, ಅವರ ಆಕ್ಟಿವಿಟೀಸ್ಗಳ ಮೇಲೆ ಗಮನ ಇಟ್ಟಿರ್ಬೇಕು ನಾವು. ಓಕೆ, ಆಕ್ಟಿವಿಟೀಸ್ಗಳ ಮೇಲೆ ಗಮನ ಇಟ್ಟು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು, ಏನೇನ್ ಮಾಡ್ತಾರೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಟು ಎನ್ಶ್ಯೂರ್ ಕನ್ಫರ್ಮೇಶನ್ ಆಫ್ ಆಕ್ಚುಯಲ್ ಪರ್ಫಾರ್ಮೆನ್ಸ್ ವಿತ್ ದ ಪ್ರೀ ಡಿಟರ್ಮಿನೆಡ್ ಪ್ಲಾನ್ಸ್ ಅಂತಂದ್ರೆ ಟು ಎನ್ಶ್ಯೂರ್ ಕನ್ಫರ್ಮೇಶನ್ ಆಫ್ ಆಕ್ಚುಯಲ್ ಪರ್ಫಾರ್ಮೆನ್ಸ್ ಏನ್ ಮಾಡಬೇಕು, ಆಕ್ಚುಯಲ್ ಪರ್ಫಾರ್ಮೆನ್ಸ್ ನ ಪ್ರೀ ಡಿಟರ್ಮಿನೆಡ್ ಪ್ಲಾನ್ಸ್ ಮುಖಾಂತರ ಕನ್ಫರ್ಮ್ ಮಾಡ್ತಾ ಇರಬೇಕು ಅವರಿಗೆ. ಓಕೆ, ಸೊ ನೋಡಿ, ಸೊ ನೀವು ಈ ಟೈಮಲ್ಲಿ ಇಷ್ಟು ಗೋಲನ್ನ ರೀಚ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇಷ್ಟು ಟೈಮಲ್ಲಿ ನೀವು ಇಷ್ಟು ಗೋಲನ್ನ, ನಿಮಗೆ ಇಷ್ಟು ಟಾರ್ಗೆಟ್ ಇದೆ, ಇಷ್ಟು ಗೋಲನ್ನ ನೀವು ರೀಚ್ ಮಾಡಬೇಕು, ನೆಕ್ಸ್ಟ್ ನಿಮ್ಮ ಟಾರ್ಗೆಟ್ ಇಷ್ಟು ಇದೆ. ಸೊ ಇದನ್ನೆಲ್ಲ ಏನ್ ಮಾಡ್ತಾ ಇರಬೇಕು, ಅಲ್ಲಿ ತಿಳಿಸ್ತಾ ಇರಬೇಕು ಅವರಿಗೆ ಟೈಮ್ ಟು ಟೈಮ್ಗೆ ಕರೆಕ್ಟ್ ಆಗಿ. ಇದು ಕಂಟ್ರೋಲಿಂಗ್ ಮಾಡ್ಲಿಕ್ಕೆ ಅವರಿಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ದೆನ್ ನೋಡಿ, ಸೊ ಇದಿಷ್ಟು ಕೂಡ ಏನೋ ತುಂಬಾ ಸುಲಭ ಆಗಿದೆ ಸ್ಟೂಡೆಂಟ್ಸ್ ಚಾಪ್ಟರ್. ಸೊ ಚಾಪ್ಟರ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ನಾವು ಹೊಸ ಚಾಪ್ಟರ್ಗೆ ಹೋಗ್ತೀವಿ. ಸೊ ಅದಕ್ಕೂ ಮುಂಚೆ ನೋಡಿ, ಇವತ್ತಿನ MCQ ಸ್ವಲ್ಪ ಸಾಲ್ವ್ ಮಾಡೋಣ. ದ ಸಿಸ್ಟಮ್ಯಾಟಿಕ್ ಡಿವಿಷನ್ ಆಫ್ ವರ್ಕ್ ಇಸ್ ಕಾಲ್ಡ್. ನೋಡಿ, ಸಿಸ್ಟಮ್ಯಾಟಿಕ್ ಆಗಿ ಡಿವಿಷನ್ ಆಗಿ ವರ್ಕ್ನ ಏನಂತ ಕರಿತೀವಿ ನಾವು, ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ನ ಡಿವೈಡ್ ಮಾಡಿದ್ರೆ ನಾವು ಡಿವಿಷನ್ ಆಫ್ ವರ್ಕ್ ಅಂತ ಕರಿತೀವಲ್ವಾ. ಸೊ ಇದು ನಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಮ್ಯಾನೇಜ್ಮೆಂಟ್ ಅಂತಂದ್ರೆ ಬೇರೆ, ಇದು ಮ್ಯಾನೇಜ್ ಮಾಡ್ತಕ್ಕಂಥದ್ದು. ಓಕೆ, ಬೇರೆಯವರಿಂದ ವರ್ಕ್ಸ್ನ ಡನ್ ಮಾಡ್ತಕ್ಕಂಥದ್ದು ಯಾವ ರೀತಿ ಅಂತ. ಸೊ ಇದನ್ನ ಪ್ಲಾನಿಂಗ್ ಅನ್ನೋದು ಪ್ಲಾನಿಂಗ್ ಮಾಡೋದು. ಓಕೆ, ಯೋಜನೆ ನಿರೂಪಿಸೋದು. ಸೊ ಇದು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ದೆನ್ ನೋಡಿ, ಮ್ಯಾನೇಜ್ಮೆಂಟ್ ಇಸ್ ಅನ್ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ ಪೀಪಲ್. ದಿಸ್ ಇಸ್ ಸ್ಟೇಟೆಡ್ ಬೈ, ಇದನ್ನ ಯಾರು ಹೇಳಿದ್ದು JL ಹೇನ್ಸ್ ಇವರು ಹೇಳಿರ್ತಕ್ಕಂಥ ವಾಕ್ಯ ಆಗಲ್ವಾ. ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಿ ನಾವು. ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ನೋಡಿ, ಸೊ ನಂತರ ನೋಡಿ ಕ್ವಶನ್, ಹೌ ಇಂಡಿವಿಜುವಲ್ ಡಿಸಿಷನ್ ಮೇಕಿಂಗ್ ಡಿಫರೆಂಟ್ ಫ್ರಮ್ ಗ್ರೂಪ್ ಡಿಸಿಷನ್ ಮೇಕಿಂಗ್. ಸೊ ನೋಡಿ, ಯಾವ ರೀತಿ ಡಿಫ್ರೆಂಟ್ ಅಂತ ಕೇಳಿದ್ದಾರೆ. ಇಂಡಿವಿಜುವಲ್ ನೋಡೋ, ಒಬ್ಬ ವ್ಯಕ್ತಿಯ ಡಿಸಿಷನ್ ತಗೊಳ್ಳೋದಕ್ಕೂ ಗ್ರೂಪ್ ಅಲ್ಲಿ ಡಿಸಿಷನ್ ತಗೊಳ್ಳಿಕ್ಕೂ ಏನ್ ಡಿಫ್ರೆಂಟ್ ಅಂತ ಕೇಳಿದ್ದಾರೆ. ನೋಡಿ, ಇಂಡಿವಿಜುವಲ್ ಡಿಸಿಷನ್ ಅಂತಂದ್ರೆ ಮೇಡ್ ಬೈ ಎ ಸಿಂಗಲ್ ಪರ್ಸನ್. ಇಂಡಿವಿಜುವಲ್ ಡಿಸಿಷನ್ ಸಿಂಗಲ್ ಪರ್ಸನ್, ಒಬ್ಬ ವ್ಯಕ್ತಿ ತಗೊಂಡಿರ್ತಾನೆ. ಇದು ಕಾಮನ್ ಇನ್ ಸೋಲೋ ಪ್ರಾಪರ್ಟೀಸ್. ಓಕೆ, ಸೊ ಅಂತಂದ್ರೆ, ಸೊ ಏನಪ್ಪ ಅಂದ್ರೆ ಕಾಮನ್ ಆಗಿರುತ್ತೆ. ಓಕೆ, ಸೊ ಏನು
ಕಾಮನ್ ಆಗಿರುತ್ತೆ ಅಂತಂದ್ರೆ, ಯಾಕಂದ್ರೆ ಒಬ್ಬನೇ ಇರ್ತಾನಲ್ವಾ, ಅಲ್ಲಿ ಒಬ್ಬನೇ ಇರ್ತಾನೆ, ಅವನಿಗೆ ಏನೋ ಸೊ ಅವ್ನಿಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸಿಷನ್ ಅನ್ನು ತಗೊಳ್ತಾನೆ. ಬಟ್ ಇಲ್ಲಿ ನೋಡಿ ಗ್ರೂಪ್ ಡಿಸಿಷನ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಮೇಡ್ ಕಲೆಕ್ಟಿವ್ಲಿ ಬೈ ಮಲ್ಟಿಪಲ್ ಇಂಡಿವಿಜುವಲ್ಸ್, ಬೇರೆ 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 ವ್ಯಕ್ತಿಗಳು ಸೇರಿ ಏನ್ ಮಾಡ್ತಾರೆ, ಡಿಸಿಷನ್ ಅನ್ನ ತಗೊಳ್ತಾರೆ ಅಲ್ವಾ. ಸೊ ಎಲ್ಲರ ಒಂದು ಪಾತ್ರ ಇರುತ್ತೆ, ಎಲ್ಲರೂ ತಮ್ಮ ತಮ್ಮ ಒಂದೊಂದು ಟಿಪ್ಸ್ ಅನ್ನ ಕೊಟ್ಟು ಈ ಡಿಸಿಷನ್ ಅನ್ನ ತಗೊಳ್ತಾರೆ. ಓಕೆ, ದೆನ್ ಕಾಮನ್ ಇನ್ ಪಾರ್ಟ್ನರ್ಶಿಪ್ಸ್ ಅಂತಂದ್ರೆ ಗ್ರೂಪ್ ಅಲ್ಲ ಅಂತಂದ್ರೆ ಒಂದು 4-5 ಜನ ಇರ್ತಾರೆ ನೋಡಿ. ಇಲ್ಲಿ ಬಿ ಅನ್ನೋ ಒಂದು ಕಂಪ್ನಿ ಇದೆ ಅಂತಂದ್ರೆ 1 2 3 4 ಈ ರೀತಿ ಈ 4 ಜನ ಪಾರ್ಟ್ನರ್ಶಿಪ್ ಇಂದ ಏನ್ ಮಾಡಿರ್ತಾರೆ, ಈ ಒಂದು ಕಂಪ್ನಿಯನ್ನ ಓಪನ್ ಮಾಡಿರ್ತಾರೆ. ಓಕೆ, ಸೊ ಆ 4 ಜನ ಸೇರಿ ಒಂದು ಕಂಪ್ನಿಯನ್ನ ಓಪನ್ ಮಾಡಿರ್ತಾರೆ. ಆ 4 ಜನದ್ದು ಪಾರ್ಟ್ನರ್ಶಿಪ್ ಅನ್ನೋದಲ್ಲಿ ಇರುತ್ತೆ. ಹಾಗಾಗಿ ಆ 4 ಜನ ಸೇರಿ ಒಂದು ಡಿಸಿಷನ್ ಅನ್ನ ತಗೊಳ್ತಾ ಹೋಗ್ತಾರೆ. ಇದನ್ನ ನಾವು ಗ್ರೂಪ್ ಡಿಸಿಷನ್ಸ್ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗ್ತೀವಿ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿಲ್ಲ ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇ ಕ್ಲಾಸ್. ಐ ಹೋಪ್ ನಿಮಗೆ ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಪಾರ್ಟ್ 2 ಅಲ್ಲಿಂದ ನಾವು ಮೂವ್ ಆಗ್ತಾ ಹೋಗೋಣ. ಓಕೆ, ಪಾರ್ಟ್ 2 ಇಂದ ಮೂವ್ ಆಗ್ತಾ ಹೋಗೋಣ ಸ್ಟೂಡೆಂಟ್ಸ್. ಸೊ ಇದಿಷ್ಟು ನಿಮ್ಮ ಕ್ಲಾಸ್ ಆಗಿತ್ತು. ಸೊ ಏನೋ ಕ್ಲಾಸ್ ಅರ್ಥ ಆಗಿದೆ ಅಂತ ಇನ್ನೊಂದ್ಸತಿ ಕ್ಲಾಸನ್ನು ನೋಡಿ. ಓಕೆ, ಸೊ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಸ್ಟಡೀಸ್. ಥ್ಯಾಂಕ್ ಯು.